ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿರುದಯದೀಪ್ತಾಯ ಹರಜೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ಮಯಿ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमि सन्न्याय रत्नावलि जन्मभूमि वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थार्य सन्मनः सरसे भुवि अनुव्याख्यानलिने चञ्चरीकति मे मनः न शब्दाब्दौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयम् परं श्रीमत्पूर्ण प्रमति गुरुकारुण्य सरणिं प्रपन्ना मान्यास्मः किमपि च वदन्तोऽपि महतां भगवता बादरायणेन प्राणिनां निःश्रेयसाय प्रणीतमपि ब्रह्ममीमांसा शास्त्रम् असाधु निबन्धं दतमस अवकुण्ठितत्वेन प्रणीतमिव वन्यमानः भगवान् आनन्दतीर्थमुनिः यथाचार्याभिप्रायम् अस्य भाष्यं विधाय अनुभाष्यमपि करिष्यन् विलीन प्रकृतितया स्वयमन्तराय विदुरोऽपि अनवरतमीश्वर प्रवणकाय करणरुत्तिरपि नारायण प्रणामादिकं पारीप्सितस्य अनन्तराय परिसमाप्तेः प्रचयस्य च हेतुतया अवगीत शिष्टाचार परम्परादिना अवगतम् अवश्यं करणीयं शिष्यान् ग्राहयितुं ग्रन्थादौ निबध्नाति नारायणमिति नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्य विद्याव्याख्यां करोम्यन्वपि चाहमेव ओमो मथातो ब्रह्म जिज्ञासा ओम श्रुति क्षीराब्धिमामथ्य धीमं दरमहीभृता प्राप्ता न्यायसुधा येन तं च इन्द्रमहं भजे बुधैरपि सुदुर्बोधे ग्रन्थे जन्मम साहसं तत्पारयन्तु निपुणाः गुरुपादरजक्कणाः लौकिकफलं लक्षणामृतदोहिनीं गुरुवनुग्रहरूपान्तां कामधेनुमुपास्महे मद्भोक्तिर्द्विनदी जयार्यशुभवाक्सूर्यात्मजा सङ्गमे व्याख्यास्नानमोहो विधाय नृहरे प्राप्य प्रसादं परम् प्रापुर्ये कृतकृत्यतां गतमला विद्यादिराजादयो योगीशा कृपयन्तु ते जयमुनेर्भावस्य बोधाय मे
ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಮುದಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ರಮಾಮಿ ಅನದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಃ ಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಃ ತಾನ್ನಮಸ್ಸೆ ಗುರೂನ್ ಮಮ ಆಪಾದ ಮೌಲ್ಯ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ರಾಮಶಬ್ದಾರ್ಥ ವಕ್ತಾರಂ ಗಾಯತ್ರ್ಯರ್ಥಂಚ ಸಾಧಕಂ ಮಠಾದಿಪೈರಮಾನಿತಂಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ನಾವು ನ್ಯಾಯಸುಧೆಯ ಈ ಜಿಜ್ಞಾಸಾಧಿಕರಣದ ಕೊನೆಯ ಭಾಗದಲ್ಲಿ ಶಕ್ತಿವಾದ ನಡೆಯುತ್ತಾ ಇದೆ. ಪದಗಳಿಗೆ ಎಲ್ಲಿ ಶಕ್ತಿ ಅಂದ್ರೆ ಯಾವ ಪದಗಳು ಯಾವ ಪದಾರ್ಥವನ್ನ ಹೇಳಿಕೊಡ್ತವೆ ಎಂಬ ವಿಚಾರವನ್ನ ನಡೆದಿದೆ. ಪದಗಳಿಂದ ಯಾವ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು. ವಿಶೇಷಾನ್ವಿತಾಭಿಧಾನವಾದಿಗಳು ಅಂತ ಇದ್ರು, ಅವರ ವಾದವನ್ನ ಹೇಳಿದ್ದಾರೆ. ವಿಶೇಷಾನ್ವಿತಾಭಿಧಾನವಾದಿಗಳು ಅವರು ಅಂದ್ರೆ ಹೇಳಿರತಕ್ಕಂತಹ ವಾದಕ್ಕೆ ಪೂರ್ವ ಪಕ್ಷಿಗಳು ಅನ್ಯೋನ್ಯಾಶ್ರಯ, ಪದಾಂತರ ವೈಯರ್ಥ್ಯ ಎಂಬುದನ್ನು ದೋಷ ಕೊಟ್ಟಿದ್ದಾರೆ. ಆ ವಿಶೇಷಾನ್ವಿತಾಭಿಧಾನವಾದಿಗಳಿಗೆ ಹೇಳಿದ ಅನ್ಯೋನ್ಯಾಶ್ರಯ ಮತ್ತು ಪದಾಂತರ ವೈಯರ್ಥ್ಯ ಎಂಬ ದೋಷ ನಮಗೆ ಬರೋದಿಲ್ಲ. ಸಿದ್ಧಾಂತ ಏನು ಹಾಗಾದರೆ ಎಲ್ಲಿ ಪದಗಳಿಗೆ ಶಕ್ತಿಯನ್ನು ಒಪ್ಪಬೇಕು ಆ ವಿಚಾರ ಇವತ್ತು ತಿಳಿಯೋಣ. ಒಂದು 3-4 ಲೈನ್ ಆಗಿದೆ, ಆದ್ರೂ ಅದನ್ನ ಓದಿ ಮುಂದೆ ಹೋಗುತ್ತೇವೆ. ವಯಂ ತು ಬ್ರೂಮಃ, ಈ ಪ್ಯಾರ ನೋಡಿ. ವಯಂ ತು ಬ್ರೂಮಃ ಏನು ಅಂದ್ರೆ ಸ್ಯಾದಿದಂ ವಿಶೇಷಾನ್ವಿತಾಭಿಧಾನವಾದಿನಾಂ ದೂಷಣಂ. ವಿಶೇಷಾನ್ವಿತಾಭಿಧಾನವಾದಿಗಳಿಗೆ ನೀವು ಹೇಳಿದ ದೋಷ ಅನ್ಯೋನ್ಯಾಶ್ರಯ, ಪದಾಂತರ ವೈಯರ್ಥ್ಯ, ಈ ದೋಷ ಅವರಿಗೆ ಬರ್ತವೆ. ಸಾಮಾನ್ಯಾನ್ವಿತಾಭಿಧಾನೇತು ನ ಅಯಂ ದೋಷ. ಸಾಮಾನ್ಯಾನ್ವಿತಾಭಿಧಾನವಾದಿಗಳಾದ ನಮ್ಮ ಪಕ್ಷದಲ್ಲಿ ಈ ದೋಷ ಬರೋದಿಲ್ಲ. ಯಾತಕ್ಕೆ ಅಂದ್ರೆ ನಾವೇನ್ ಹೇಳ್ತಾ ಇದ್ದೇವಪ್ಪ, ಸಿದ್ಧಾಂತ ತಿಳಿಯಿರಿ ನಿಧಾನವಾಗಿ. ಪ್ರತ್ಯೇಕಂ ಹಿ ಪದಾನೆ ಆಕಾಂಕ್ಷಿತ ಸನ್ನಿಹಿತ ಯೋಗ್ಯೇತರಾನ್ವಿತ
ಸ್ವಾರ್ಥಾಭಿಧಾನ ಸಮರ್ಥಾನಿ ನ ಪದಾಂತರಮಪೇಕ್ಷಂತೆ ಇತಿ ನ ಇತರೇತರಾಶ್ರಯತ್ವಂ. ಇಲ್ಲಿ ತನಕ ಪಾಠ ಆಗಿದೆ. ನಾವೇನ್ ಹೇಳ್ತಾ ಇದ್ದೇವಪ್ಪ ಅಂತ ನೋಡಿ, ಪ್ರತಿಯೊಂದು ಪದಗಳೂ ಕೂಡ ಆಕಾಂಕ್ಷಿತವಾದ ಅಂದ್ರೆ ಸನ್ನಿಹಿತವಾದ ಮತ್ತು ಮೂರನೇ ವಿಶೇಷಣ ಅನ್ವಯವನ್ನ ಹೊಂದಲಿಕ್ಕೆ ಯೋಗ್ಯವಾದ ಇತರ ಪದಾರ್ಥದಿಂದ ಅನ್ವಿತವಾದ ಸ್ವಾರ್ಥವನ್ನ ಪದಗಳು ಹೇಳ್ತಾ ಇವೆ. ಅಂದ್ರೆ ಇತರ ಪದಾರ್ಥದಿಂದ ಅನ್ವಿತವಾದ ಸ್ವಾರ್ಥವನ್ನ ಹೇಳುವ ಅಂದ್ರೆ ಆ ಪದಾರ್ಥಗಳಲ್ಲಿ ಪದಗಳು ಶಕ್ತಿ ಉಳ್ಳದ್ದಾಗಿವೆ. ಈಗ ಮತ್ತೊಂದು ಪದದ ಅಪೇಕ್ಷೆ ಇಲ್ಲವೇ ಇಲ್ಲ, ಅನ್ಯೋನ್ಯಾಶ್ರಯ ದೋಷ ಇಲ್ಲ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಅಂದ್ರೆ ನೋಡಿ, ನಾವೇನ್ ಹೇಳ್ತಾ ಇದ್ದೇವೆ ಅಂದ್ರೆ ಸಾಮಾನ್ಯ ಅನ್ವಿತಾಭಿಧಾನವಾದಿಗಳಾದ ನಾವು ಯಾವ ಪದಕ್ಕೆ ಎಲ್ಲಿ ಶಕ್ತಿ ಹೇಳ್ತಾ ಇದ್ದೇವೆ ಅರ್ಥ ಮಾಡಿಕೊಳ್ಬೇಕು ನಿಧಾನವಾಗಿ. ನೋಡಿ ಏನಪ್ಪಾ ಅಂತಂದ್ರೆ ನೋಡಿ, ಗಾಮಾನಯ ಅಂತ ವಾಕ್ಯ ಇದೆ, ಇಲ್ಲಿ ಗೋಪದ ಇದೆ ಗಾಮ್ ಅಂತ ಹೇಳಿ. ಗೋಪದಕ್ಕೆ ಎಲ್ಲಿ ಶಕ್ತಿ? ಆನಯನಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿ ಅಂತ ನಾವು ಹೇಳ್ತಾ ಇಲ್ಲ. ಅಂದ್ರೆ ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಗೋಪದಾರ್ಥದಲ್ಲಿ ಶಕ್ತಿ ಅಂತ ನಾವು ಹೇಳ್ತಾ ಇಲ್ಲ. ಗೋಪದಕ್ಕೆ ಪ್ರತಿಯೊಂದು ಪದಗಳು ಕೂಡ ಹಿಂದೆ ಹೇಳಿದಂತೆ ಆಕಾಂಕ್ಷಿತವಾದ, ಸನ್ನಿಹಿತವಾದ ಮತ್ತು ಯೋಗ್ಯತೆ ಉಳ್ಳ ಇತರ ಪದಾರ್ಥದಲ್ಲಿ ಅನ್ವಿತವಾದ ಸ್ವಾರ್ಥವನ್ನೇ ಗೋಪದ ಎಂಬುದು ಪ್ರತಿಪಾದನೆ ಮಾಡ್ತಾ ಇದೆ. ಅಂದ್ರೆ ಗೋಪದ ಆನಯನಾನ್ವಿತವಾದ ಸ್ವಾರ್ಥವನ್ನ ಹೇಳ್ತಾ ಇಲ್ಲ, ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಗೋವನ್ನ ಹೇಳ್ತಾ ಇಲ್ಲ ಗೋ ಎಂಬ ಪದ. ಹಾಗಾದ್ರೆ ಗೋ ಎಂಬ ಪದ ಏನ್ ಹೇಳ್ತಾ ಇದೆ ಅದನ್ನು ತಿಳಿಯಿರಿ ಮೊದಲು. ಗೋ ಎಂಬ ಪದ ಆಕಾಂಕ್ಷಿತವಾದ, ಸನ್ನಿಹಿತವಾದ ಅಂದ್ರೆ ಆಕಾಂಕ್ಷ, ಸನ್ನಿಧಿ, ಯೋಗ್ಯತಾ ಇವುಗಳಿರತಕ್ಕಂಥ ಇತರ ಪದಾರ್ಥಗಳಲ್ಲಿ ಆನಯ ಎಂಬ ಪದ ಆನಯನ ಎಂಬ ಕ್ರಿಯೆ ಎಂಬ ಪದಾರ್ಥದಲ್ಲಿ ಅನ್ವಿತವಾಗಿದೆ. ಇತರ ಪದಾರ್ಥದಲ್ಲಿ ಅನ್ವಿತವಾದ ಸ್ವಾರ್ಥವನ್ನೇ ಬೋಧಿಸ್ತಾ ಇದೆ. ಈ ರೀತಿ ಗೋಪದಕ್ಕೆ ಅಂದ್ರೆ ಅಭಿಪ್ರಾಯ ನೋಡಿ, ಗೋಪದಕ್ಕೆ ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿ ಇದೆ. ಗೋ ಎಂಬ ಪದಕ್ಕೆ ಅನ್ವಯವನ್ನ ಹೊಂದಲಿಕ್ಕೆ ಯೋಗ್ಯವಾದ ಇತರ ಪದಾರ್ಥದಿಂದ ಅನ್ವಿತವಾದ ಪದಾರ್ಥದಲ್ಲಿ ಶಕ್ತಿ ಅಂತ ಹೇಳ್ತಾ ಇದ್ದೇವೆ ನಾವು. ಅಂದ್ರೆ ಅಭಿಪ್ರಾಯ ಆನಯ ಎಂಬ ಪದದ ಅಪೇಕ್ಷೆ ಇಲ್ಲವಾದ್ದರಿಂದ, ಈಗ ಗೋಪದಕ್ಕೆ ಆನಯ ಎಂಬ ಪದದ ಅಪೇಕ್ಷೆ ಇದೆ, ಆನಯ ಎಂಬ ಪದಕ್ಕೆ ಗೋಪದದ ಅಪೇಕ್ಷೆ ಇದೆ ಅಂತ ಹಿಂಗಾದ್ರೆ ಅನ್ಯೋನ್ಯಾಶ್ರಯ ಬರ್ತಾ ಇತ್ತು. ಹಿಂದೇನ್ ಹೇಳಿದ್ರು? ಗೋ ಎಂಬ ಪದ ವಿಶೇಷಾನ್ವಿತಾಭಿಧಾನವಾದಿಗಳ ಪ್ರಕಾರ ಗೋ ಎಂಬ ಪದ ಆನಯನಾನ್ವಿತವಾದ ಗೋ ಪದಾರ್ಥವನ್ನು ಹೇಳಬೇಕಾದ್ರೆ, ಹಾಗಾದ್ರೆ ಆನಯ ಎಂಬ ಪದದ ಅರ್ಥ ಆನಯ ಎಂಬ ಕ್ರಿಯೆಯಿಂದ ಕೂಡಿದ ಸ್ವಾರ್ಥವನ್ನು, ಅಂದ್ರೆ ಆನಯ ಎಂಬ ಪದ ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಸ್ವಾರ್ಥವನ್ನು ಹೇಳಬೇಕು. ಆವಾಗ ಗೋಪದ ಆನಯನಾನ್ವಿತವಾದ ಪದಾರ್ಥವನ್ನು ಹೇಳಿಕೊಡ್ತದೆ. ಆನಯ ಎಂಬ ಪದ ಗವಾನ್ವಿತವಾದ ಪದಾರ್ಥವನ್ನು ಹೇಳಿಕೊಡ್ಬೇಕಾದ್ರೆ ಗೋ ಎಂಬ ಪದ ಮೊದಲು ಸ್ವಾರ್ಥವನ್ನು ಹೇಳಬೇಕು. ಹೀಗೆ ಪರಸ್ಪರ ಅಪೇಕ್ಷೆ ಇತ್ತು. ಆದರೆ ಈಗ ನೋಡಿ, ಗೋಪದಕ್ಕೆ ಯೋಗ್ಯೇತರಾನ್ವಿತವಾದ ಪದಾರ್ಥದಲ್ಲಿ ಶಕ್ತಿ, ಇಷ್ಟು ಶಬ್ದ ಮಾತಾಡಿ, ಅನ್ವಯವನ್ನ ಹೊಂದಲಿಕ್ಕೆ ಯೋಗ್ಯವಾದ ಇತರ ಪದದಿಂದ ಅನ್ವಿತವಾದ ಪದಾರ್ಥದಲ್ಲಿ ಶಕ್ತಿ ಅಂತ ಇರೋದರಿಂದ, ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಗೋಪದಕ್ಕೆ ಶಕ್ತಿ ಇರೋದ್ರಿಂದ ಆನಯ ಎಂಬ ಪದದ ಅಪೇಕ್ಷೆ ಗೋಪದಕ್ಕೆ ಈಗ ಇಲ್ಲ. ಗೋಪದಕ್ಕೆ ಆನಯ ಎಂಬ ಪದದ ಅಪೇಕ್ಷೆ ಇಲ್ಲ. ಆದ್ರಿಂದ ಅನ್ಯೋನ್ಯಾಶ್ರಯ ದೋಷ ಎಂಬುದಿಲ್ಲ, ಅನ್ಯೋನ್ಯಾಶ್ರಯ ದೋಷ ಇಲ್ಲ. ಗೊತ್ತಾಯ್ತು? ಪ್ರತ್ಯೇಕಂ ಹಿ ಪದಾನಿ, ಎಲ್ಲ ಪದಗಳು ಪ್ರತ್ಯೇಕವಾಗಿ ಆಕಾಂಕ್ಷಿತವಾದ, ಸನ್ನಿಹಿತವಾದ, ಯೋಗ್ಯತೆ ಉಳ್ಳ ಅಂದ್ರೆ ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ ಇವುಗಳಿರತಕ್ಕಂತಹ ಇತರ ಪದದಿಂದ ಅನ್ವಿತವಾದ ಸ್ವಾರ್ಥವನ್ನೇ ಹೇಳೋದಕ್ಕೆ ಸಮರ್ಥವಾಗಿವೆ. ಅಂದ ಮೇಲೆ ನ ಪದಾಂತರಂ ಅಪೇಕ್ಷಂತೆ, ಬೇರೆ ಪದಗಳ ಅಪೇಕ್ಷೆ ಇಲ್ಲ. ಗೋಪದಕ್ಕೆ ಆನಯ ಎಂಬ ಪದದ ಅಪೇಕ್ಷೆ ಇಲ್ಲ, ಆನಯ ಎಂಬ ಪದಕ್ಕೆ ಗೋಪದದ ಅಪೇಕ್ಷೆ ಇಲ್ಲ. ಆದ್ರಿಂದ ಇತಿನ ಇತರೇತರಾಶ್ರಯತ್ವಂ, ಇತರೇತರಾಶ್ರಯತ್ವ ಎಂಬ ದೋಷವೂ ಇಲ್ಲ. ಜೊತೆಗೆ
ಪದಾಂತರ ವೈಯರ್ಥ್ಯವೂ ಇಲ್ರಿ. ವಿಶೇಷಾನ್ವಿತಾಭಿಧಾನವಾದಿಗಳ ಪಕ್ಷದಲ್ಲಿ ಪದಾಂತರ ವೈಯರ್ಥ್ಯ ಹೇಳಿದ್ರು. ಹೇಗೆ? ಗೋ ಎಂಬ ಪದವೇ ಆನಯನಾನ್ವಿತವಾದ ಸ್ವಾರ್ಥವನ್ನು ಹೇಳಿಬಿಟ್ರೆ, ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಗೋ ಪದಾರ್ಥ ಅಂತ ಹೇಳಿಬಿಟ್ರೆ ಆನಯ ಎಂಬ ಪದ ಯಾತಕ್ ಬೇಕು? ವ್ಯರ್ಥ ಅಂತಂದಿದ್ರು. ಈಗ ಹಂಗಲ್ಲ. ಯಾಕೆ ಅಂತಂದ್ರೆ ಪದಾಂತರವು ವ್ಯರ್ಥವಲ್ಲ. ಯಾಕೆ? ವಿಶೇಷಾನ್ವಯ ಪ್ರತೀತಿಯನ್ನು ಉಂಟು ಮಾಡ್ತಾ ಇದೆ. ಗೋ ಎಂಬ ಪದ ಯೋಗ್ಯೇತರಾನ್ವಿತವಾದ ಸ್ವಾರ್ಥವನ್ನು ಹೇಳಿಕೊಡುತ್ತದೆ. ಆನಯ ಎಂಬ ಪದ ಯಾತಕ್ ಬೇಕು? ಬೇರೆ ಪದ ಯಾತಕ್ ಬೇಕು ಅಂದ್ರೆ ವಿಶೇಷಾನ್ವಯದ ಜ್ಞಾನವನ್ನು ಹುಟ್ಟಿಸುವುದಕ್ಕಾಗಿ ಬೇರೆ ಪದ ಬೇಕು. ಅಂದ್ರೆ ಗೋ ಎಂಬ ಪದ ಯೋಗ್ಯೇತರಾನ್ವಿತವಾದ ಸ್ವಾರ್ಥವನ್ನು ಹೇಳಿಕೊಡುತ್ತದೆ, ಇದು ಸಾಮಾನ್ಯವಾಗಿ ಹೇಳಿದ್ದು. ಆದ್ರೆ ವಿಶೇಷಾನ್ವಯ ಪ್ರತೀತಿ, ಗೋ ಎಂಬ ಪದಕ್ಕೆ ಆನಯನಾನ್ವಿತವಾದ ಸ್ವಾರ್ಥದಲ್ಲಿ ಅನ್ವಯ ಉಂಟು ಅಂತ ತಿಳಿಯಬೇಕಾದ್ರೆ ಆನಯ ಎಂಬ ಪದ ಬೇಕು. ಗೊತ್ತಾಯ್ತಾ? ಪದಾಂತರವು ವಿಶೇಷಾನ್ವಯ ಪ್ರತೀತಿಯನ್ನು ಉಂಟು ಮಾಡುತ್ತದೆ ಎಂಬ ಮಾತ್ರ ಹೇಳ್ತಾ ಇದ್ದಾರೆ. ಗಾಮಾನಯ ಎಂಬಲ್ಲಿ ಹೇಳ್ತಾ ಇದ್ದ ನೋಡಿ. ಏನ್ ಅಭಿಪ್ರಾಯ ಸರಿಯ ನಿಧಾನವಾಗಿ ತಿಳಿಯಿರಿ. ಸ್ವಲ್ಪ ಕಠಿಣ ಅಂತ ಹೇಳೋದಲ್ಲ. ಇವತ್ತು ಒಂದಿನ ಪಾಠ, ನಾಳೆ ಸ್ವಲ್ಪ ಆಗುತ್ತೆ. ಮತ್ತೆ ಇವತ್ತು ಈ ಶಕ್ತಿವಾದದ ಈ ಪಾಠ ಸ್ವಲ್ಪ ಕಠಿಣವೇ. ಈಗ ನೋಡಿ ಹೇಗೆ ಗಾಮಾನಯ ಎಂಬ ವಾಕ್ಯ ಇದೆ. ಇಲ್ಲಿ ಗೋ ಎಂಬ ಶಬ್ದ ಇತರಾನ್ವಿತವಾದ ಸ್ವಾರ್ಥವನ್ನು ಹೇಳಿದರೂ ಕೂಡ ಆನಯ ಎಂಬ ಸನ್ನಿಹಿತವಾದ ಅಂದ್ರೆ ಹತ್ತಿರದಲ್ಲಿರುವ, ಆನಯ ಎಂಬ ಪದ ಹತ್ತಿರದಲ್ಲಿದೆ. ಗೊತ್ತಾಯ್ತಲ್ಲ? ಆನಯ ಎಂಬ ಸನ್ನಿಹಿತವಾದ ಬೇರೆ ಪದದಿಂದ ಆ ಇತರವು ಅಂದ್ರೆ ಆನಯನವೆಂದು, ಆನಯನ ಎಂಬ ಕ್ರಿಯೆ ಎಂಬುದು ತಿಳಿದು ಆನಯನಾನ್ವಿತವಾದ ಗೋವಿನ ಬೋಧ ಉಂಟಾಗುತ್ತದೆ. ವಿಶೇಷಾನ್ವಯ ಪ್ರತಿಪತ್ತಿ ಅಂದ್ರೆ ಏನು? ವಿಶೇಷಾನ್ವಯ ಪ್ರತಿಪತ್ತಿ ಅಂದ್ರೆ ಈ ಶಬ್ದಕ್ಕೆ ಏನು ಅರ್ಥ ಮಾಡಿಕೊಳ್ಬೇಕು? ವಿಶೇಷಾನ್ವಯ ಪ್ರತಿಪತ್ತ್ಯರ್ಥಂಚ ಪದಾಂತರ ಸಮವಿವ್ಯಾಹಾರ ಉಪಯೋಗ. ಟೀಕಾಕೃತ್ಪಾದರ ಮಾತಿದೆ. ಇದಕ್ಕೆ ಅರ್ಥ ಏನು ಅಂತಂದ್ರೆ, ಗೋ ಶಬ್ದ ಯೋಗ್ಯೇತರಾನ್ವಿತವಾದ ಸ್ವಾರ್ಥವನ್ನ ಮಾತ್ರ ಹೇಳಿಕೊಡುತ್ತದೆ. ಆನಯ ಎಂಬ ಶಬ್ದ ಇದೆಯಲ್ಲ, ಇದು ಸನ್ನಿಹಿತವಾದ ಅಂದ್ರೆ ಆನಯ ಎಂಬ ಹತ್ತಿರದಲ್ಲಿರತಕ್ಕಂತಹ ಈ ಬೇರೆ ಪದದಿಂದ ಈ ಇತರ ಅಂದ್ರೇನು? ಆನಯನ ಎಂಬ ಕ್ರಿಯೆ. ಇದನ್ನ ತಿಳಿದು ಆನಯ ಎಂಬ ಪದದಿಂದ ಗೋ ಪದಾರ್ಥದಿಂದ ಭಿನ್ನವಾದ ಒಂದು ಆನಯನ ಎಂಬ ಕ್ರಿಯೆಯನ್ನ ತಿಳಿದು ವಿಶೇಷಾನ್ವಿತವಾದ ಗೋವಿನ ಬೋಧ. ಆನಯ ಅಂದ್ರೆ ಆನಯನ ಎಂಬ ಕ್ರಿಯೆ, ಆನಯನ ಎಂಬ ಕ್ರಿಯೆಯಿಂದ ಕೂಡಿದ್ದು ಈ ಆಕಳು ಅಂತ ಹೇಳಿ ಆನಯನಾನ್ವಿತವಾದ ಗೋವಿನ ಜ್ಞಾನ. ಇದು ಆನಯ ಎಂಬ ಶಬ್ದದಿಂದಲೇ ಗೊತ್ತಾಗಿದೆ. ಗೋ ಎಂಬ ಪದಕ್ಕೆ ಇಷ್ಟು ಹೇಳಿದ್ರು. ಸಾಮಾನ್ಯವಾಗಿ ಅನ್ವಯವನ್ನ ಹೊಂದಲಿಕ್ಕೆ ಇತರ ಪದಾರ್ಥದಿಂದ ಯೋಗ್ಯವಾದ ಸ್ವಾರ್ಥ ಗೋಪದದಿಂದ ಹೇಳಲ್ಪಡುತ್ತದೆ. ಇದು ಸಾಮಾನ್ಯವಾಗಿ ಹೇಳಿದರು. ಆ ಇತರವಾದ ಪದಾರ್ಥ ಯಾವುದರೇ? ಇತರವಾದ ಪದಾರ್ಥ ಯಾವುದು ಅಂತ ಗೊತ್ತಾದ್ರೆ ಆ ಇತರವಾದ ಪದಾರ್ಥದಿಂದ ಅನ್ವಿತವಾದ ಗೋ ಎಂಬ ಪದಾರ್ಥದ ಜ್ಞಾನ ಆಗುತ್ತದೆ. ಅದಕ್ಕೆ ಹೇಳಿದ್ರು, ಆ ಇತರವಾದ ಪದಾರ್ಥದಿಂದ ಅನ್ವಿತವಾದ ಗೋ ಪದಾರ್ಥದ ಜ್ಞಾನ ಆಗಬೇಕಾದ್ರೆ ಇತರವಾದ ಪದಾರ್ಥವನ್ನು ಹೇಳುವ ಆನಯ ಎಂಬ ಪದ ಬೇಕು. ಆನಯ ಎಂಬ ಪದ ಸಾರ್ಥಕ. ಆನಯ ಎಂಬ ಪದದಿಂದ ಸನ್ನಿಹಿತವಾದ ಇತರ ಪದಾರ್ಥ ಆನಯ ಎಂಬ ಕ್ರಿಯೆ ಗೊತ್ತಾದಾಗ ಅಂತಹ ಆನಯನ ಎಂಬ ಕ್ರಿಯೆಯಿಂದ ಅನ್ವಿತವಾದ ಆನಯನಾನ್ವಿತವಾದ ಗೋ ಎಂಬ ಪದಾರ್ಥದ ಜ್ಞಾನ ಆಗುತ್ತದೆ. ಇದೇನೆ ವಿಶೇಷಾನ್ವಯ ಪ್ರತಿಪತ್ತಿ ಅಂತ ಕರೆಯುತ್ತಾರೆ. ಈ ರೀತಿ ವಿಶೇಷಾನ್ವಯ ಪ್ರತಿಪತ್ತಿಗಾಗಿ ಪದಾಂತರಗಳ ಉಪಯೋಗ ಇದೆ. ಬೇರೆ ಪದಗಳು ಬೇಕು. ಆದ್ರಿಂದ ಪದಾರ್ಥ ವೈಯರ್ಥ್ಯ ಎಂಬ ದೋಷವು ಕೂಡ ನಮ್ಮ ಪಕ್ಷದಲ್ಲಿ ಇಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಸರ್ವಥಾ ಪದಾಂತರ ವೈಯರ್ಥ್ಯ ಎಂಬ ದೋಷ ಇಲ್ಲ. ಇಷ್ಟು 3 ಲೈನ್ ಆಯಿತು. ಹಾಗಾದ್ರೆ ಅಭಿಪ್ರಾಯ ನೋಡಿ. ಅತಃ ಏವ, ಈ ಕಾರಣದಿಂದ ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಅನ್ವಿತಾಭಿಧಾನವಾದ ಎಂಬ ಈ ನಮ್ಮ ಪಕ್ಷದಲ್ಲಿ ಅತಃ ಏವ ಸಾಮಾನ್ಯ ಅನ್ವಿತಾಭಿಧಾನವಾದೇ ವಾಕ್ಯಾರ್ಥ ವಿಶೇಷ ಅಪ್ರತಿಲಂಬ ಇತಿ ನಿರಸ್ತಂ. ಸಾಮಾನ್ಯ ಅನ್ವಿತಾಭಿಧಾನವಾದಿಗಳ ಪಕ್ಷಕ್ಕೆ ವಾಕ್ಯಾರ್ಥ ವಿಶೇಷ ಜ್ಞಾನ ಆಗೋದಿಲ್ಲ ಎಂಬ ಒಂದು ದೋಷ ಕೊಟ್ಟಿದ್ದಾರೆ. ಈ ದೋಷ ಇಲ್ಲ
ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂದ್ರೆ ಸಾಮಾನ್ಯ ಅನ್ವಿತಾಭಿಧಾನವಾದಿಗಳ ಪಕ್ಷದಲ್ಲಿ ಸಾಮಾನ್ಯ ಅನ್ವಿತದಲ್ಲಿ ಪದಗಳಿಗೆ ಶಕ್ತಿ ಅಂತ ನೀವಂದ್ರಿ. ಸಾಮಾನ್ಯವಾಗಿ ಯೋಗ್ಯವಾದ ಅನ್ವಯವನ್ನ ಹೊಂದಲಿಕ್ಕೆ ಯೋಗ್ಯವಾದ ಆ ಪದಾರ್ಥದಲ್ಲಿ ಪದಗಳಿಗೆ ಶಕ್ತಿ ಅಂತ ಸಾಮಾನ್ಯ ಅನ್ವಿತಾಭಿಧಾನವಾದದಲ್ಲಿ ಹೇಳಿದರೆ, ಅಂದ್ರೆ ಸಾಮಾನ್ಯ ಅನ್ವಿತವಾದದ್ದರಲ್ಲೇ ಪದಗಳಿಗೆ ಶಕ್ತಿ ಅಂತ ಹೇಳಿಬಿಟ್ರೆ ವಿಶೇಷಾನ್ವಯದ ಜ್ಞಾನವೇ ಆಗೋದಿಲ್ಲಲ್ಲ. ವಿಶೇಷಾನ್ವಯದ ಜ್ಞಾನ ಆಗೋದೇ ಇಲ್ಲ. ಪದಗಳಿಗೆ ಸಾಮಾನ್ಯವಾಗಿ ಅನ್ವಯವನ್ನ ಹೊಂದಲಿಕ್ಕೆ ಯೋಗ್ಯವಾದ ಪದಾರ್ಥದಲ್ಲಿ ಶಕ್ತಿ, ಸಾಮಾನ್ಯ ಅನ್ವಯ ಜ್ಞಾನ ಆಗುತ್ತದೆ. ವಿಶೇಷಾನ್ವಯ ಜ್ಞಾನ ಆಗೋದಿಲ್ಲ. ವಿಶೇಷಾನ್ವಯದ ಜ್ಞಾನವೇ ಸಾಧ್ಯವಿಲ್ಲ. ಆದ್ದರಿಂದ ವಾಕ್ಯಾರ್ಥ ವಿಶೇಷದ ಜ್ಞಾನವೇ ಆಗೋದಿಲ್ಲಲ್ಲ. ವಾಕ್ಯಾರ್ಥದ ವಿಶೇಷ ಜ್ಞಾನವೇ ಆಗೋದಿಲ್ಲ ಅಂತ ಆಕ್ಷೇಪ ಬಂದ್ರೆ ಈ ಆಕ್ಷೇಪವು ನಿರಾಕರಣೆ ಮಾಡಿದಂಗಾಯಿತು. ವಾಕ್ಯಾರ್ಥ ವಿಶೇಷ ಅಪ್ರತಿಲಂಬ. ಪ್ರತಿಲಂಬ ಅಂದ್ರೆ ಜ್ಞಾನ, ಅಪ್ರತಿಲಂಬ ಅಂದ್ರೆ ಜ್ಞಾನ ಆಗೋದಿಲ್ಲ. ಅಂದ್ರೆ ಪದಗಳಿಗೆ ಕೇವಲ ಸಾಮಾನ್ಯಾನ್ವಿತದಲ್ಲಿ ಅಂದ್ಬಿಡಿ. ಅಂದ್ರೆ ಸಾಮಾನ್ಯವಾಗಿ ಅನ್ವಯವನ್ನ ಹೊಂದಲಿಕ್ಕೆ ಯೋಗ್ಯವಾದ ಇತರ ಪದಾರ್ಥದಲ್ಲೇ ಪದಗಳಿಗೆ ಶಕ್ತಿ ಅಂದುಬಿಟ್ರೆ ವಿಶೇಷಾನ್ವಯದ ಜ್ಞಾನ ಆಗೋದಿಲ್ಲ. ಆ ವಿಶೇಷಾನ್ವಯದ ಪ್ರತಿಲಂಬ ಆಗೋದಿಲ್ಲ. ವಿಶೇಷಾನ್ವಯದ ಜ್ಞಾನವೇ ಆಗೋದಿಲ್ಲ ಅಂದ್ರೆ ವಾಕ್ಯಾರ್ಥ ವಿಶೇಷ ಜ್ಞಾನವೇ ಆಗೋದಿಲ್ಲ ಅಂತ ಆಯ್ತಲ್ಲ. ಅಂದ್ರೆ ಇತಿನ ಇದು ಅನಬೇಡ್ರಿ, ಈ ಪಕ್ಷವನ್ನು ನಿರಾಕರಣೆ ಮಾಡದಂಗಾಯಿತು. ಯಾತಕ್ಕೆ? ಪದಾಂತರ ಸಮಭಿವ್ಯಾಹಾರಾತ ವಿಶೇಷ ಪ್ರತಿಪತ್ಯುಪಪತ್ತೇ. ಪದಾಂತರ ಸಮಭಿವ್ಯಾಹಾರದಿಂದ ಅವಶ್ಯವಾಗಿ ವಿಶೇಷಾನ್ವಯ ಜ್ಞಾನ ಆಗುತ್ತದೆ, ವಾಕ್ಯಾರ್ಥ ವಿಶೇಷದ ಜ್ಞಾನವೂ ಕೂಡ ಆಗುತ್ತದೆ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಗೊತ್ತಾಯ್ತೋ ಇಲ್ಲ? ಅಂದ್ರೆ ನೋಡಿ ಏನಪ್ಪ ಅಂತಂದ್ರೆ ಏನು ಅಂತಂದ್ರೆ ಪದಾಂತರ ಸಮವ್ಯಾಹಾರದಿಂದ ವಿಶೇಷಾನ್ವಯದ ಪ್ರತಿಪತ್ತಿ ಜ್ಞಾನ ಅಂದ್ರೆ ವಾಕ್ಯಾರ್ಥ ವಿಶೇಷದ ಜ್ಞಾನ ಆಗುತ್ತದೆ, ವಾಕ್ಯಾರ್ಥದ ವಿಶೇಷ ಜ್ಞಾನ ಆಗುತ್ತದೆ ಅಂತ ನಾವು ಹೇಳ್ತೇವೆ. ಮೊದಲು ಪದಗಳಿಗೆ ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ ಅಂದ್ರೆ ಗೋ ಎಂಬ ಪದಕ್ಕೆ ಸಾಮಾನ್ಯವಾಗಿ ಅನ್ವಯವನ್ನು ಹೊಂದಲಿಕ್ಕೆ ಯೋಗ್ಯವಾದ ಪದಾರ್ಥದಲ್ಲಿ ಶಕ್ತಿ, ಇಷ್ಟು ತಿಳಿಯುತ್ತೇವೆ. ಆನೆ ಎಂಬ ಬೇರೆ ಪದ ಇರೋದ್ರಿಂದ ಆಮೇಲೆ ಆನೆಯ ಅನ್ವಿತವಾದ ಪದಾರ್ಥದಲ್ಲಿ ಗೋಪದಕ್ಕೆ ಶಕ್ತಿ ಅಂತ ಆಮೇಲೆ ಗೊತ್ತಾಯ್ತು. ಈ ವಿಶೇಷವಾದ ವಾಕ್ಯಾರ್ಥದ ಜ್ಞಾನ ಆಮೇಲೆ ಆಗುತ್ತೆ. ಅದರಿಂದ ಪದಾಂತರ ಸಮಭಿವ್ಯಾಹಾರದಿಂದ ವಿಶೇಷಾನ್ವಯದ ಜ್ಞಾನ, ವಾಕ್ಯಾರ್ಥ ವಿಶೇಷದ ಜ್ಞಾನ ಆಗುತ್ತದೆ. ಆದ್ದರಿಂದ ಪದಾಂತರಗಳು ಬೇಕು ಎಂಬ ಮಾತನ್ನ ನಾವು ಹೇಳ್ತಾ ಇದ್ದೇವೆ. ಜೊತೆಗೆ ವಿಶೇಷಾನ್ವಿತಾಭಿಧಾನವಾದಿಗಳು ಕೂಡ ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಸಾಮಾನ್ಯದಲ್ಲಿ ಶಕ್ತಿಯನ್ನ ಒಪ್ಪಲೇಬೇಕು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ವಿಶೇಷಾನ್ವಿತಾಭಿಧಾನವಾದಿಗಳು ಕೂಡ ಸಾಮಾನ್ಯಾನ್ವಿತದಲ್ಲಿ ಪದಗಳಿಗೆ ಶಕ್ತಿ ಎಂಬುದನ್ನು ಅವರೂ ಒಪ್ಪಲೇಬೇಕು. ಯಾಕೆ ಅಂತ ನೋಡಿ ಟೀಕಾಕೃತ್ಪಾದರು ಏಪಿ ವಿಶೇಷಾನ್ವಿತಾಭಿಧಾನಂ ಆಚಕ್ಷತೆ. ಪದಗಳಿಗೆ ವಿಶೇಷಾನ್ವಿತದಲ್ಲಿ ಶಕ್ತಿ ಅಂದ್ರೆ ಪದಗಳಿಗೆ ವಿಶೇಷಾನ್ವಿತವಾದ ಪದಾರ್ಥದಲ್ಲಿ ಶಕ್ತಿ ಅಂತ ಯಾರು ಹೇಳ್ತಾರೆ, ತೈರಪಿ ಅವರಿಂದಲೂ ಕೂಡ ಪ್ರತಿಯೋಗಿನ ತದನ್ವಯಾನಾಂಚ ಅನಂತ್ಯಾತ ಸಂಗತಿ ಗ್ರಹಣೆ ಏವ ಪುರುಷಾಯುಷ ಪರ್ಯವಸಾನ ಭಯಾತ ಸಾಮಾನ್ಯೋಪಾಧೌ ಶಕ್ತಿ ಗ್ರಹಣಂ ಅಂಗೀಕರಣೀಯಂ. ಇಷ್ಟು ನಾವು ಅರ್ಥ ಮಾಡಿಕೊಳ್ಬೇಕು. ಏನು ಈ ಶಬ್ದಕ್ಕೆ ಅರ್ಥ ಅಂತಂದ್ರೆ ವಿಶೇಷಾನ್ವಿತಾಭಿಧಾನವಾದಿಗಳು ಕೂಡ ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ ಎಂಬುದನ್ನ ಅವರೂ ಕೂಡ ಒಪ್ಪಲೇಬೇಕು ಅಂತ. ಯಾತಕ್ಕೆ ಅಂದ್ರೆ ಸಾಮಾನ್ಯದಲ್ಲಿ ಶಕ್ತಿಯನ್ನ ಒಪ್ಪದೇ ಹೋದರೆ, ಈಗ ನೋಡಿ ಗೋ ಶಬ್ದಕ್ಕೆ ಸಾವಿರಾರು ಪದಾರ್ಥಗಳಲ್ಲಿ ಶಕ್ತಿ ಇದೆ ಅಂತ ಅನ್ನಬೇಕಾಗುತ್ತೆ. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಗೋ ಎಂಬ ಪದಕ್ಕೆ ಗೋ ಅಂದ್ರೆ ವಾಕ್ಯಗಳು, ಗೋ ಅಂದ್ರೆ ಆಕಳು, ಗೋ ಅಂದ್ರೆ ವೇದ, ಗೋ ಅಂದ್ರೆ ನೀರು, ಹತ್ತಾರು ಅರ್ಥಗಳಿದೆ ಗೋ ಎಂಬ ಪದಕ್ಕೆ. ಮೊದಲು ಗೋ ಎಂಬ ಪದಕ್ಕೆ ಅನ್ವಯವನ್ನ ಹೊಂದಲಿಕ್ಕೆ ಯೋಗ್ಯವಾದ ಸಾಮಾನ್ಯದಲ್ಲಿ ಶಕ್ತಿ,
ಅಂತ ಒಪ್ಪದೇ ಹೋದರೆ ಗೋಪದಕ್ಕೆ ನೂರಾರು ಅರ್ಥಗಳಿದೆ. ಹಾಗಾದರೆ ಗೋ ಎಂಬ ಪದಕ್ಕೆ ಸಾವಿರಾರು ಪದಾರ್ಥಗಳಲ್ಲಿ ಶಕ್ತಿ ಇದೆ ಅಂತ ಒಪ್ಪಬೇಕು. ಆ ಸಾವಿರಾರು ಪದಾರ್ಥಗಳು, ಆ ಪದಕ್ಕೂ ಪದಗಳಿಗೂ ಅನ್ವಯ, ಇದೆಲ್ಲ ತಿಳಿದುಕೊಳ್ಳೋದು ಎಷ್ಟು ಕಷ್ಟ. ಅದನ್ನು ಹೇಳ್ತಾ ಇದ್ದಾರೆ, ಸಾಧ್ಯವೇ ಇಲ್ಲ ಅಂತ ಅಭಿಪ್ರಾಯ. ಅಂದ್ರೆ ನೋಡಿ, ಗಾಮಾನಯ ಅಂತಂದಾಗ ಆನಯನಾನ್ವಿತವಾದ ಗೋವಿನಲ್ಲಿ ಶಕ್ತಿ. ಅದೇ ರೀತಿ ಗಾಂ ಪಶ್ಯ ಅಂದಾಗ ದರ್ಶನಾನ್ವಿತವಾದ ಗೋವಿನಲ್ಲಿ ಶಕ್ತಿ. ಗಾಂ ಬಧಾನ ಅಂದಾಗ ಬಂಧನಾನ್ವಿತವಾದ ಗೋವಿನಲ್ಲಿ ಶಕ್ತಿ. ಹೀಗೆ ಆನಯನ, ಬಂಧನ, ದರ್ಶನ ಮೊದಲಾದ ಅನ್ವಯ ಪ್ರತಿಯೋಗಿಗಳು ಅನೇಕವಾಗಿವೆ. ಅನ್ವಯಕ್ಕೆ ಪ್ರತಿಯೋಗಿಗಳು ಅಂದ್ರೆ ಆನಯನ, ಬಂಧನ, ದರ್ಶನ ಇವೆಲ್ಲ ಕ್ರಿಯೆಗಳು, ಅವೇ ಪ್ರತಿಯೋಗಿಗಳು, ಅನ್ವಯ ಪ್ರತಿಯೋಗಿಗಳು. ಈ ಆನಯನ, ಬಂಧನ, ದರ್ಶನ 10 ಪ್ರತಿಯೋಗಿಗಳಿವೆ. ಅನ್ವಯವೂ ಕೂಡ 10 ಅನ್ವಯಗಳು. ಪ್ರತಿಯೋಗಿಗಳು ಎಷ್ಟು? ಪ್ರತಿಯೋಗಿಗಳಕ್ಕನುಸಾರವಾಗಿ ಅನೇಕ ಕಡೆ ಅನ್ವಯವನ್ನು ಹೇಳ್ಬೋದು. ಅನ್ವಯಕ್ಕೆ ಪ್ರತಿಯೋಗಿಗಳು, ಅನ್ವಯಗಳು ಅನಂತವಾಗಿವೆ. ಆದ್ದರಿಂದ ವಿಶೇಷಾನ್ವಿತ ಸ್ವಾರ್ಥದಲ್ಲಿ ಶಕ್ತಿಯನ್ನ ಹೇಳಿಕೊಡತಕ್ಕಂಥವರು ಕೂಡ ಒಂದು ಪದಕ್ಕೆ ಅನಂತ ಕಡೆ ಶಕ್ತಿ ಅಂತ ಹೇಳ್ತೀರಾ. ಅನ್ವಯಗಳು ಅನಂತ, ಅನ್ವಯವನ್ನು ಹೊಂದಲಿಕ್ಕೆ ಇರತಕ್ಕಂಥ ಪ್ರತಿಯೋಗಿಗಳು ಅನಂತವಾಗಿವೆ. ಹಾಗಾದ್ರೆ ಒಂದು ಗೋಪದಕ್ಕೆ ಅನಂತ ಕಡೆ ಶಕ್ತಿ ಅಂತ ಹೇಳಬೇಕಾಗುತ್ತೆ. ನೋಡಿ, ಸಾಮಾನ್ಯವಾಗಿ ಶಾಬ್ದಬೋಧ ಆಗಬೇಕಾದ್ರೆ, ಶಬ್ದದಿಂದ ನಮಗೆ ಜ್ಞಾನ ಹುಟ್ಟಬೇಕಾದ್ರೆ, ಶಾಬ್ದಬೋಧ ಬರಬೇಕಾದ್ರೆ ಶಕ್ತಿ ಜ್ಞಾನ ಅತ್ಯಂತ ಅವಶ್ಯಕ. ಯಾವ ಪದಕ್ಕೆ ಎಲ್ಲಿ ಶಕ್ತಿ, ಶಕ್ತಿ ಜ್ಞಾನ ಆದರೇನೆ ಶಾಬ್ದಬೋಧ ಆಗೋದು. ಆದ್ದರಿಂದ ಗೋ ಮೊದಲಾದ ಶಬ್ದಗಳಿಗೆ ಮೊದಲು ಶಕ್ತಿ ಗ್ರಹಣ ಆಗಬೇಕು. ಗೋ ಅಂದ್ರೆ ಏನು, ದೇವದತ್ತ ಅಂದ್ರೆ ಏನು, ಆಯಾ ಪದಗಳಿಗೆ ಮೊದಲು ಶಕ್ತಿ ಗ್ರಹಣ ಆಗಬೇಕು. ಶಕ್ತಿ ಗ್ರಹಣ ಆಗಬೇಕು. ಈಗ ಶಕ್ತಿ ಜ್ಞಾನ ಆಗದೆ ಹೊರತು ಶಾಬ್ದಬೋಧ ಹುಟ್ಟಲ್ಲ. ಹಾಗಾದ್ರೆ ಶಕ್ತಿ ಗ್ರಹಣ ಆಗಬೇಕು. ಆದರೆ ವಿಶೇಷಾನ್ವಿತದಲ್ಲಿ ಪದಗಳಿಗೆ ಶಕ್ತಿ ಅಂತ ಅಂದುಬಿಟ್ರೆ ಅನಂತ ಪದಾರ್ಥಗಳಲ್ಲಿ ಸಂಗತಿ ಗ್ರಹಣ ಮಾಡಬೇಕು. ಅನಂತ ಪದಗಳಿದೆ, ಅನಂತ ಪದಾರ್ಥಗಳು, ಅನ್ವಯ ಪ್ರತಿಯೋಗಿಗಳು, ಅನ್ವಯವನ್ನು ಹೊಂದಲಿಕ್ಕೆ ಯೋಗ್ಯವಾದವುಗಳ ಅನ್ವಯಗಳು ಎಲ್ಲವೂ ಅನಂತ. ಆದ್ದರಿಂದ ಅನಂತ ಪದಾರ್ಥಗಳಲ್ಲಿ ನಾವು ಶಕ್ತಿ ಜ್ಞಾನ ಮಾಡ್ತಾ ಕೂತ್ರೆ ಅಲ್ಪ ಸ್ವಲ್ಪ ಸಮಯ ಸಾಲೋದೇ ಇಲ್ಲ. ಆಯುಷ್ಯ ಪೂರ್ತಿ ಅದಕ್ಕಾಗಿ ನಾವು ಉಪಯೋಗಿಸ್ಬೇಕಾಗುತ್ತೆ. ಪೂರ್ಣ ಆಯುಷ್ಯವನ್ನು ಉಪಯೋಗಿಸಿದರೂ ಅನಂತ ಪದಗಳಿಗೆ, ಅನಂತ ಪದಾರ್ಥಗಳಲ್ಲಿ ಶಕ್ತಿ ಹೇಗೆ ಜನರಲ್ ಆಗಿ ತಿಳಿಯೋದು ಕಷ್ಟ ಅಂತ ಸಾಮಾನ್ಯವಾಗಿ ವಿಶೇಷಾನ್ವಿತದಲ್ಲೇ ಪದಗಳಿಗೆ ಶಕ್ತಿ ಅಂತ ಅಂದುಬಿಟ್ರೆ ಒಂದೊಂದು ಪದಗಳಿಗೆ 10 ಅರ್ಥಗಳಿವೆ. ಅನ್ವಯ ಪ್ರತಿಯೋಗಿಗಳು, ಅನ್ವಯಗಳು ಅನಂತವಾಗಿವೆ. ಯಾವ ಪದಕ್ಕೆ ಎಲ್ಲಿ ಶಕ್ತಿ, ಶಕ್ತಿ ಗ್ರಹಣ ಮಾಡಿಕೊಳ್ಳೋದರಲ್ಲೇನೆ ಆಯುಷ್ಯ ಮುಗಿದು ಹೋಗುತ್ತದೆ. ಆದ್ದರಿಂದ ಪೂರ್ಣವಾಗಿ ಆ ಪದಗಳಿಗೆ ಎಲ್ಲಿ ಶಕ್ತಿ ಅಂತ ಶಕ್ತಿ ಗ್ರಹಣ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಗೋ ಮೊದಲಾದ ಪದಗಳಿಗೆ ಸಾಮಾನ್ಯವಾಗಿ ಮೊದಲು ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿ ಅಂಥೇಳಿ ಸಾಮಾನ್ಯಾನ್ವಿತದಲ್ಲಿ ಶಕ್ತಿ ಎಂಬುದನ್ನ ವಿಶೇಷಾನ್ವಿತವಾದಿಗಳು ಕೂಡ ಒಪ್ಪಲೇಬೇಕು ಎಂಬ ಮಾತನ್ನ ಟೀಕಾಕೃತ್ಪಾದ ಹೇಳ್ತಾ ಇದ್ದಾರೆ. ನೋಡಿ ಏನು ಅಂದ್ರೆ, ಏಪಿ ಯಾರು ವಿಶೇಷಾನ್ವಿತಾಭಿಧಾನ ಆಚಕ್ಷತೆ, ವಿಶೇಷಾನ್ವಿತದಲ್ಲಿ ಪದಗಳಿಗೆ ಶಕ್ತಿ ಅಂತ ಹೇಳ್ತಾರೋ, ತೈರಪಿ ಅವರಿಂದಲೂ ಕೂಡ ಆ ವಿಶೇಷವಾದ ಅನ್ವಯವನ್ನ ಹೊಂದಲಿಕ್ಕೆ ಯೋಗ್ಯವಾದ ಅನ್ವಯ ಪ್ರತಿಯೋಗಿಗಳೂ ಅನಂತವಾಗಿವೆ, ಅನ್ವಯಗಳೂ ಅನಂತವಾಗಿವೆ. ಪ್ರತಿಯೋಗಿನಾಂ ತದ ಅನ್ವಯಾನಾಂಚ ಅನಂತ್ಯಾತ ಅನಂತವಾಗಿರೋದ್ರಿಂದ ಒಂದೊಂದು ಪದಕ್ಕೆ ಸ್ಪೆಷಲ್ ಆಗಿ ಎಲ್ಲೆಲ್ಲಿ ಶಕ್ತಿ, ಆ ಶಕ್ತಿ ಗ್ರಹಣ ಅಂದ್ರೆ ಸಂಗತಿ ಗ್ರಹಣ ಮಾಡೋದ್ರಲ್ಲೇ ಪುರುಷಾಯುಷ್ಯ ಮುಗಿದು ಹೋಗುತ್ತದೆ. ಸಂಗತಿ ಗ್ರಹಣೆ ಏವ ಪುರುಷಾಯುಷ ಪರ್ಯವಸಾನ ಭಯಾತ್. ಒಂದೊಂದು ಪದಗಳಿಗೆ ಸ್ಪೆಷಲ್ ಆಗಿ ಎಲ್ಲೆಲ್ಲಿ ಶಕ್ತಿ ಇದೆ ಅಂತ ತಿಳಿಯೋದ್ರಲ್ಲೇ ಪುರುಷನ ಆಯುಷ್ಯ ಮುಗಿದು ಹೋಗುತ್ತದೆ. ಈ ಭಯದಿಂದ ಕೊನೆಗೆ ಏನ್ ಮಾಡ್ಬೇಕಾಗಾದ್ರೆ ಗೋ ಮೊದಲಾದ ಪದಗಳಿಗೆ ಮೊದಲು ಸಾಮಾನ್ಯವಾಗಿ
ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿ ಇದೆ ಅಂತ ಅವರೂ ಕೂಡ ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ ಇದೆ ಎಂಬುದನ್ನ ವಿಶೇಷಾನ್ವಿತಾಭಿಧಾನವಾದಿಗಳು ಕೂಡ ಹೇಳಲೇಬೇಕು ಎಂಬ ಮಾತನ್ನ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಮತ್ತೆ ಪೂರ್ವ ಪಕ್ಷಿಗಳು ಇದರ ಮೇಲೆ ಪ್ರಶ್ನೆ ಮಾಡಿದರು. ಪೂರ್ವ ಪಕ್ಷಿಗಳು ಮತ್ತೆ ಪ್ರಶ್ನೆ ಮಾಡುತ್ತಾರೆ, ಹಾಗಾದರೆ ಸಾಮಾನ್ಯ ಅನ್ವಿತಾಭಿಧಾನ ಶಕ್ತಿ ತಗೊಂಡು ಏನ್ ಮಾಡ್ಬಿಡ್ಬೇಕು, ಏನ್ ಮಾಡ್ಬೇಕು? ಬೇಡ ಬೇಡ. ನಾನು ಏವಂ ತರ್ಹಿ ಕಿಂ ಅನಯ ಸಾಮಾನ್ಯ ಅನ್ವಿತಾಭಿಧಾನ ಶಕ್ತ್ಯಾಪಿ ಅಂದ್ರೆ ಈಗ ನಿಮ್ ಪ್ರಕಾರ ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ ಹೇಳ್ರಿ. ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ ಹೇಳದ ಮೇಲೂ ಬೇರೆ ಪದಗಳಿಂದ ವಿಶೇಷಾನ್ವಯದ ಜ್ಞಾನ, ವಾಕ್ಯಾರ್ಥ ವಿಶೇಷದ ಜ್ಞಾನ ಆಗಬೇಕಾದ್ರೆ ಬೇರೆ ಪದಗಳು ಬೇಕು ಅಂತ ಅಂದಿದ್ದೀರಿ. ಹಾಗಾದ್ರೆ ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ, ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿಯನ್ನು ಒಪ್ಪಿದ್ರೂ ಕೂಡ ವಿಶೇಷಾನ್ವಯಗೋಸ್ಕರ ವಿಶೇಷವಾಗಿ ಅನ್ವಯ ಜ್ಞಾನವಾಗಬೇಕು, ವಾಕ್ಯಾರ್ಥ ವಿಶೇಷ ಜ್ಞಾನ ಆಗುವ ಸಲುವಾಗಿ ಪದಾಂತರ ಸಮವಿವ್ಯಾಹಾರದ ಸಹಾಯವನ್ನ ಪಡೀಬೇಕು ಅಂತೇಳಿ ಬೇರೆ ಪದಗಳ ಸಹಾಯದಿಂದ ಅದನ್ನೇ ಪದಾಂತರ ಸಮವಿವ್ಯಾಹಾರದಿಂದ ವಿಶೇಷಾನ್ವಯ ಜ್ಞಾನವನ್ನ ಮಾಡಿಕೊಳ್ಳಬೇಕು ಅಂತ ಇದ್ದೀವಿ. ಹಾಗಾದ್ರೆ ಈ ಸಾಮಾನ್ಯ ಅನ್ವಿತ ಶಕ್ತಿಯನ್ನು ಯಾಕೆ ಒಪ್ಪಬೇಕು? ಏನಾದರೂ ಬೇರೆ ಪದಗಳಿಂದ ವಿಶೇಷ ಜ್ಞಾನ ಮಾಡಿಕೊಳ್ಳಲೇಬೇಕು, ವಿಶೇಷಾನ್ವಿತವಾದದ್ದರಲ್ಲಿ ಆಮೇಲೆ ಶಕ್ತಿಯನ್ನು ಒಪ್ಪೋದಾದ್ರೆ ಮೊದಲೇ ಅದನ್ನೇ ಹೇಳಿಬಿಡಿ. ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ ಅದನ್ನು ಯಾಕೆ ಹೇಳಬೇಕು? ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ ಎಂಬುದು ಬೇಕ್ಯಾಕೆ? ಕೇವಲ ಸ್ವಾರ್ಥದಲ್ಲಿ ಶಕ್ತಿಯನ್ನ ಹೇಳಿ, ಅಂದ್ರೆ ಗೋ ಎಂಬ ಪದಕ್ಕೆ ಮೊದಲು ಕೇವಲ ಗೋ ಎಂಬ ಪದಾರ್ಥದಲ್ಲಿ ಶಕ್ತಿ, ಆನೆ ಎಂಬ ಪದಕ್ಕೆ ಮೊದಲು ಕೇವಲ ಆನೆ ಎಂಬ ಕ್ರಿಯೆಯಲ್ಲಿ ಶಕ್ತಿ ಅಂತ ಒಪ್ಪಿ ಪದಾಂತರ ಸಮವಿವ್ಯಾಹಾರದಿಂದ ವಿಶೇಷಾನ್ವಯದ ಜ್ಞಾನ ಅಂತ ಅಂದುಬಿಡು. ಹಿಂಗೆ ಕೆಲವು ವಿಶೇಷಾನ್ವಿತಾಭಿಧಾನವಾದಿಗಳ ಅಂದ್ರೆ ಈಗ ನಾವೇನ್ ಮಾಡಿದ್ದೇವೆ, ಮೊದಲು ಗೋ ಎಂಬ ಪದಕ್ಕೆ ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ, ಆಮೇಲೆ ಪದಾಂತರ ಸಮವಿವ್ಯಾಹಾರದಿಂದ ವಿಶೇಷಾನ್ವಯ ಜ್ಞಾನ ಆಗುತ್ತದೆ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವರಂದ್ರು ಹಂಗನಬೇಡ್ರಿ, ಗೋ ಎಂಬ ಪದಕ್ಕೆ ಮೊದಲು ಸಾಮಾನ್ಯತಃ ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿ, ಹಿಂಗೆಲ್ಲ ಅನ್ಬೇಡ್ರಿ. ಗೋ ಎಂಬ ಪದಕ್ಕೆ ಮೊದಲು ಕೇವಲ ಸ್ವಾರ್ಥದಲ್ಲಿ ಶಕ್ತಿ, ಅಂದ್ರೆ ಗೋ ಎಂಬ ಪದ ಮೊದಲು ಕೇವಲ ಗೋ ಎಂಬ ಪದಾರ್ಥವನ್ನು ಹೇಳಿಕೊಡುತ್ತದೆ. ಆನಯ ಎಂಬ ಪದ ಕೇವಲ ಮೊದಲು ಆನಯನ ಎಂಬ ಕ್ರಿಯೆ ಎಂಬ ಪದಾರ್ಥವನ್ನು ಮಾತ್ರ ಹೇಳಿಕೊಡುತ್ತದೆ. ಆಮೇಲೆ ಬೇರೆ ಪದಗಳ ಸಹಾಯದಿಂದ ಪದಾಂತರ ಸಮವಿವ್ಯಾಹಾರದಿಂದ ವಿಶೇಷಾನ್ವಯ ಜ್ಞಾನ, ಗೋ ಎಂಬ ಪದಕ್ಕೆ ಆನಯನಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿ ಅಂತ ಆಮೇಲೆ ಪದಾಂತರ ಸಮವಿವ್ಯಾಹಾರದಿಂದ ಆಗುತ್ತದೆ. ಸಾಕು. ಸಾಮಾನ್ಯ ಅನ್ವಿತಾಭಿಧಾನವಾದವನ್ನು ಯಾತಕ್ಕೆ ಕೂರ್ಪಬೇಕು? ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ ಅಂತ ಯಾತಕ್ಕೆ ಹೇಳ್ತೀರಿ ಅಂದ್ರೆ ಹಾಗಲ್ಲ, ಈ ರೀತಿ ಅನ್ನಬಾರದು. ಇದು ಸರ್ವಥಾ ವಾಸ್ತವ ಅಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಟೀಕಾಕೃತ್ಪಾದರು. ಯಾತಕ್ಕೆ ನೋಡಿ, ಪದಾನಿ ಸ್ವಾರ್ಥ ಮಾತ್ರೇ ಶಕ್ತಿಮಂತಿ ಪದಾಂತರ ಸಮವಿವ್ಯಾಹಾರ ವಶಾತ ವಿಶೇಷಾನ್ವಿತಮೇವ ಬೋಧಯಂತೆ ಇತ್ಯಂಗೀಕಾರ ಉಪಪತ್ತೇ. ಪೂರ್ವ ಪಕ್ಷಗಳ ಮಾತಿದು. ಅಂದ್ರೆ ಹಿಂಗ್ ಹೇಳ್ರಿ ಅಂತ ಅವನು. ಮೊದಲು ಪದಗಳು ಸ್ವಾರ್ಥ ಮಾತ್ರದಲ್ಲಿ ಶಕ್ತಿ ಉಳ್ಳದ್ದಾಗಿವೆ. ಅಂದ್ರೆ ಮೊದಲು ಗೋ ಎಂಬ ಪದಾರ್ಥದಲ್ಲಿ ಮಾತ್ರ ಶಕ್ತಿ ಉಳ್ಳದ್ದಾಗಿದೆ. ಆಮೇಲೆ ಆನೆ ಎಂಬ ಬೇರೆ ಪದದ ಸಹಾಯದಿಂದ ಪದಾಂತರ ಸಮವಿವ್ಯಾಹಾರ ವಶಾತ ವಿಶೇಷಾನ್ವಿತಮೇವ ಬೋಧಯಂತಿ. ಆನೆ ಎಂಬ ಪದಾಂತರದ ಸಮವಿವ್ಯಾಹಾರದಿಂದ ಆನೆಯನಾನ್ವಿತವಾದ ಗೋ ಎಂಬ ಪದಾರ್ಥವನ್ನ ಆಮೇಲೆ ಮತ್ತೆ ಹೇಳಿಕೊಡುತ್ತದೆ. ಹೀಗೆ ವಿಶೇಷಾನ್ವಯದ ಜ್ಞಾನ ಆಗುತ್ತದೆ. ಅಂದ ಮೇಲೆ ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿಯನ್ನ ಪದಗಳಿಗೆ ಯಾಕೆ ಒಪ್ಪಬೇಕು ಅಂತ ಪ್ರಶ್ನೆ ಇಚ್ಛೆಯನ್ನ ಹಾಗಾದ್ರೆ ಯಾಕೆ? ಸಂಗತಿ ಗ್ರಹಣ ಸಮಜೇ, ಯಾವ ಪದಕ್ಕೆ ಎಲ್ಲಿ ಶಕ್ತಿ ಅಂತ ನಾವು ಸಂಗತಿ ಗ್ರಹಣ ಮಾಡುವಾಗ, ಯೋಚನೆ ಮಾಡುವಾಗ ಸಾಮಾನ್ಯಾನ್ವಿತ ವಿಧಾನ ಶಕ್ತೇ ಗೃಹೀತತ್ವಾತ್ ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ. ನೋಡಿ, ವಾಸ್ತವ ಹಾಗಿಲ್ಲ ಅಂದ್ರು. ಯಾಕೆ? ಶಕ್ತಿಶ್ಚೈವಾನ್ವಿತೆ ಸ್ವಾರ್ಥೆ ಶಬ್ದಾನಾಮನುಭೂಯತೆ ಎಂಬುವ ಅನುವ್ಯಾಖ್ಯಾನದ ವಾಕ್ಯದಲ್ಲಿ ಶಕ್ತಿಗ್ರಹಣ ಸಮಯದಲ್ಲಿ ಯಾವ ಪದಕ್ಕೆ ಎಲ್ಲಿ ಶಕ್ತಿ ಅಂತ ಅರ್ಥ ಮಾಡಿಕೊಳ್ಳುವಾಗ ಅನ್ವಿತಾಭಿಧಾನ ಶಕ್ತಿಯೇ ಗ್ರಹಣವಾಗುತ್ತಾ ಇದೆ ಅಂತ ನಾವು ನಿರೂಪಣೆ ಮಾಡಿದ್ದೇವೆ.
ಪ್ರತಿಯೊಂದು ಪದಗಳಿಗೆ ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿ ಇದೆ ಅಂಬೋದನ್ನೇ ನಮ್ಮ ಅನುಭವಕ್ಕೆ ಬರುತ್ತದೆ, ಅಂಬೋದೇ ಅನುಭವಕ್ಕೆ ಬರುತ್ತದೆ. ಗೋ ಎಂಬ ಪದ ತನಗೆ ಅನ್ವಯವನ್ನ ಹೊಂದಲಿಕ್ಕೆ ಯೋಗ್ಯವಾದ ಪದಾರ್ಥದಲ್ಲಿ ಶಕ್ತಿ ಉಳ್ಳದ್ದಾಗಿದೆ ಅಂಬೋದೇ ಅನುಭವಕ್ಕೆ ಬರುತ್ತದೆ. ಎಲ್ಲ ಪದಗಳಿಗೂ ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿ ಇದೆ ಎಂಬುದೇ ಅನುಭವಕ್ಕೆ ಬರ್ತಾ ಇದೆ ಅಂತ ಅಭಿಪ್ರಾಯ. ಇದನ್ನು ನಾವು ಅನ್ವಿತಾಭಿಧಾನ ಶಕ್ತಿನೇ ಉಂಟು ಪದಗಳಿಗೆ ಎಂಬುದನ್ನು ಶಕ್ತಿಶ್ಚೈವ ಅನ್ವಿತೇ ಸ್ವಾರ್ಥೆ ಶಬ್ದಾನಾಂ ಅನುಭೂಯತೆ ಅಂಬೋಲ್ಲಿ ನಾವು ನಿರೂಪಣೆ ಮಾಡಿದ್ದೇವೆ, ಸಮರ್ಥನೆ ಮಾಡಿದ್ದೇವೆ. ಆದ್ದರಿಂದ ಪದಗಳಿಗೆ ಮೊದಲು ಕೇವಲ ಸ್ವಾರ್ಥದಲ್ಲಿ ಶಕ್ತಿ ಅಂತ ಹೇಳಬಾರದು. ಪದಗಳಿಗೆ ಕೇವಲ ಸ್ವಾರ್ಥದಲ್ಲಿ ಶಕ್ತಿ ಇಲ್ಲ. ಆನಯನ ಅಂದ್ರೆ ಅನ್ವಯವನ್ನು ಹೊಂದಲಿಕ್ಕೆ ಯೋಗ್ಯವಾದ ಪದಾರ್ಥದಲ್ಲೇ ಶಕ್ತಿ ಎಂಬುದನ್ನೇ ಹೇಳಬೇಕು. ಪದಾಂತರ ಸಮವ್ಯಾಹಾರಕ್ಕೆ ಇಲ್ಲದೇ ಇರತಕ್ಕಂತ ಶಕ್ತಿಯನ್ನ ಉಂಟು ಮಾಡುವ ಸಾಮರ್ಥ್ಯ ಹೇಳಬಾರದು ಅಂತ ಅವರೇನಂದಿದ್ರು. ಇಲ್ರಿ, ಪದಾಂತರ ಸಮವ್ಯಾಹಾರದಿಂದ ವಿಶೇಷಾನ್ವಯ ಜ್ಞಾನ ಆಗುತ್ತದೆ ಅಂತಂದಿದ್ರು. ಹಂಗಿಲ್ಲ ಅಂದ್ರು. ಹೀಗಾಗುತ್ತ ಯಾಕೆ? ಪದಾಂತರ ಸಮವ್ಯಾಹಾರ ಸಾಮಾನ್ಯಸ್ಯ ವಿಶೇಷ ಪರ್ಯವಸಾನೇಯೇವ ಹೇತು ನ ಪುನಃ ಅವಿದ್ಯಮಾನ ಶಕ್ತ್ಯಾಧಾನೇ. ಪದಾಂತರ ಸಮವ್ಯಾಹಾರ ವಶಾತ ವಿಶೇಷಾನ್ವಯದ ಜ್ಞಾನ ಆಗುತ್ತದೆ ಅಂತಂದ್ರಲ್ಲ, ಹಂಗಲ್ಲ ಅಂತ. ಪದಾಂತರ ಸಮವ್ಯಾಹಾರಕ್ಕೆ ಇಲ್ಲದೇ ಇರತಕ್ಕಂತ ವಿಶೇಷಾನ್ವಯದ ಜ್ಞಾನವನ್ನು ಹುಟ್ಟಿಸ್ತದೆ ಎಂಬ ಶಕ್ತಿಯನ್ನು ಒಪ್ಪಬಾರದು ಅಂತ. ಯಾಕೆ ಅಂದ್ರೆ ಪದಾಂತರ ಸಮವ್ಯಾಹಾರ ಏನು ಮಾಡುತ್ತದೆ? ಸಾಮಾನ್ಯಕ್ಕೆ ವಿಶೇಷದಲ್ಲಿ ಪರಿವಸಾನವಾಗುವುದರಲ್ಲಿ ಅಷ್ಟೇ ಪದಾಂತರ ಸಮವ್ಯಾಹಾರ ಕಾರಣ ಆಗುತ್ತದೆ. ಪದಾಂತರ ಸಮವ್ಯಾಹಾರ ಏನು ಮಾಡುತ್ತದೆ? ಸಾಮಾನ್ಯಕ್ಕೆ ವಿಶೇಷದಲ್ಲಿ ಪರಿವಸಾನ ಮಾಡುವುದಕ್ಕೆ ಪದಾಂತರ ಸಮವ್ಯಾಹಾರ ಎಂಬುದು ಕಾರಣ. ಹೊರತು ಪದಾಂತರ ಸಮವ್ಯಾಹಾರದಿಂದ ವಿಶೇಷವಾದ ಅನ್ವಯ ಜ್ಞಾನವಾಗುತ್ತದೆ ಅಂತ ಒಪ್ಪಬೇಕು. ಅಂದ್ರೆ ಪದಾಂತರ ಸಮವ್ಯಾಹಾರ ಇದು ವಿಶೇಷವಾದ ಅನ್ವಯ ಜ್ಞಾನ ಹುಟ್ಟಿಸ್ತದೆ ಇಲ್ಲ, ಇದು ಸರ್ವಥಾ ಇಲ್ಲ, ಇದು ಅಪ್ರಾಮಾಣಿಕ. ಪದಾಂತರ ಸಮವ್ಯಾಹಾರ ಅದು ಕೇವಲ ಸಾಮಾನ್ಯಕ್ಕೆ ವಿಶೇಷ ಪರಿವಸಾನ ಮಾಡೋದ್ರಲ್ಲಿ ಅಷ್ಟೇ ಕಾರಣವಾಗುತ್ತದೆ. ಇಲ್ಲದೇ ಇರುವ ಶಕ್ತಿಯನ್ನು ಸರ್ವಥಾ ಅದಕ್ಕೆ ಒಪ್ಪಬಾರದು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಸಾಮಾನ್ಯವು ಶಬ್ದದಿಂದಲೇ ಬೋಧಿಸಲ್ಪಡಬೇಕು. ಪದಗಳಿಂದಲೇನೆ ಸಾಮಾನ್ಯ ಅನ್ವಿತವಾದದ್ದು ಬೋಧಿಸಲ್ಪಡುತ್ತದೆ. ಆದ್ದರಿಂದ ಸಾಮಾನ್ಯ ಅನ್ವಿತಾಭಿಧಾನವಾದ ಅಂದ್ರೆ ಸಾಮಾನ್ಯ ಅನ್ವಿತ ವಿಧಾನ ಶಕ್ತಿಯನ್ನ ಪದಗಳಿಗೆ ಒಪ್ಪಲೇಬೇಕು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅದನ್ನು ಬರೀ ವಾಕ್ಯ ಬರೀತಾರ ನೋಡ್ರಿ. ಇದರ ಮೇಲೆ ಒಂದು ಪ್ರಶ್ನೆ. ನಾನು ತಥಾಪಿ ಅನ್ವಿತಾಭಿಧಾನೆ ಸಮವ್ಯಾಹೃತ ಪದಾನಾಂ ಪುನರುಕ್ತಿ ದೋಷ ಇತಿ ಚೇನ್ನ ಅನ್ವಯ ಭೇದಾತ್. ಇಲ್ರಿ, ಪುನರುಕ್ತಿ ದೋಷ ಬರುತ್ತದಲ್ಲ ಅಂತ. ಯಾತಕ್ ಪುನರುಕ್ತಿ? ನೀವೇನ್ ಹೇಳಿದ್ದೀರಿ ಈಗ? ಗೋಪದಕ್ಕೆ ಮೊದಲು ಸಾಮಾನ್ಯ ಅನ್ವಿತದಲ್ಲಿ ಶಕ್ತಿ ಅಂದ್ರೆ ಸಾಮಾನ್ಯವಾಗಿ ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿ, ಆನಯ ಎಂಬ ಪದಾಂತರದ ಸಮವ್ಯಾಹಾರದಿಂದ ಆಮೇಲೆ ಮತ್ತೆ ವಿಶೇಷಾನ್ವಯ ಜ್ಞಾನ ಆಗುತ್ತದೆ ಅಂತ ನೀವು ಅಂದ್ರಿ. ಹಾಗಾದ್ರೆ ಮತ್ತೆ ಈ ಗೋ ಎಂಬ ಪದನೇ ಯೋಗ್ಯೇತರಾನ್ವಿತವಾದ ಸ್ವಾರ್ಥವನ್ನು ಹೇಳದ ಮೇಲೆ ಆನಯ ಎಂಬ ಪದ ಯಾತಕ್ಕೆ ಬೇಕ್ರಿ? ಈಗ ನೋಡಿ, ಗಾಮಾನಯ ಎಂಬಲ್ಲಿ ಗೋಪದ ಮೊದಲು ಆನಯನಾನ್ವಿತವಾದ ಗೋವನ್ನೇ ಹೇಳ್ತಾ ಇದೆ. ಆನಯನಾನ್ವಿತವಾದ ಗೋವನ್ನೇ ಹೇಳ್ತಾ ಇದೆ. ಅರ್ಥಾತ್ ಗವಾನ್ವಿತವಾದ ಆನಯನವನ್ನು ಹೇಳದಂಗೆ ಗೋ ಎಂಬ ಪದಕ್ಕೆ ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಗೋವು ಅಂತ ಅರ್ಥ. ಗಾವಾನಯ ಅಂತಂದಾಗ ಆಕಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಗಾಮ್ ಎಂಬ ಪದವೇ ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಆಕಳು ಅಂತ ಅರ್ಥ ಬಂದಂಗಾಯ್ತು. ಹಾಗಾದ್ರೆ ಅಭಿಪ್ರಾಯ ಏನ್ರಿ? ಅರ್ಥಾತ್ ಅದಕ್ಕೆ ಗೋಪದ ಎಂಬುದು ಆನಯನ ಅನ್ವಿತವಾದ ಗೋವನ್ನೇ ಹೇಳದ ಮೇಲೆ ಅಂದ್ರೆ ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಗೋವನ್ನ ಗೋಪದ ಹೇಳದ ಮೇಲೆ ಅದಕ್ಕೆ ಅರ್ಥ ಏನು? ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಗೋ ಎಂಬ ಪದಾರ್ಥವೇ ಗೋ ಎಂಬ ಪದದ ಅರ್ಥ ಅಂದ ಮೇಲೆ
ಹಾಗಾದ್ರೆ ಗೋವಿನಿಂದ ಕೂಡಿದ ಆನಯನ ಎಂಬ ಕ್ರಿಯಾನು ಅಲ್ಲಿ ಗೊತ್ತಾದಂಗೆ ಆಯ್ತಲ್ಲ. ಗವಾನ್ವಿತವಾದ ಆನಯನ ಎಂಬ ಕ್ರಿಯೆಯೂ ಕೂಡ ಹೇಳದಂಗೆ ಆಯಿತು ಅಂದ್ಮೇಲೆ ಮತ್ತೆ ಆನಯ ಎಂಬ ಪದ ಯಾತಕ್ಕೆ ಬೇಕು? ಅದೇ ಅರ್ಥವನ್ನು ಹೇಳುತ್ತದೆ. ಆನಯ ಅಂದ್ರೆ ಏನು? ಗವಾನ್ವಿತವಾದ ಆನಯನ ಅಂತ ಅರ್ಥ. ಗೋ ಎಂಬ ಪದದಿಂದ ಆನಯನಾನ್ವಿತವಾದ ಗೋ ಎಂಬ ಪದದ ಅರ್ಥ ಆದ ಮೇಲೆ, ಗೋ ಎಂಬ ಪದಾರ್ಥ ಜ್ಞಾನ ಆದ ಮೇಲೆ, ಹಾಗಾದ್ರೆ ಅದರಿಂದಲೇನೆ ಗವಾನ್ವಿತವಾದ ಆನಯನ ಎಂಬ ಕ್ರಿಯೆನೂ ತಿಳಿದಂಗೆ ಆಯಿತು. ಮತ್ತೆ ಆನಯನ ಎಂಬ ಪದದಿಂದ ಗವಾನ್ವಿತವಾದ ಆನಯನ ಅಂತ ಹೇಳೋ ಅವಶ್ಯಕತೆ ಏನಿದೆ? ಪುನರುಕ್ತಿ ಬರ್ತದಲ್ಲ ಅಂದ್ರೆ ಈ ಪುನರುಕ್ತಿ ಇಲ್ಲ. ಈ ಪುನರುಕ್ತಿ ದೋಷ ಬರಲ್ಲ. ಯಾಕೆಂದ್ರೆ ನೋಡಿ, ಗೋಪದ ಆಯಿತು, ಆನಯ ಎಂಬ ಪದ ಆಯಿತು. ಇವುಗಳು ಹೇಳತಕ್ಕಂತಹ ಅರ್ಥಗಳು ಮೊದಲು ಬೇರೆ ಬೇರೆ, ಅನ್ವಯ ಭೇದ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ. ತಥಾಪಿ ಆನಯ ಅಂದ್ರೆ ಅನ್ವಿತಾಭಿಧಾನೇ ಸಮವಿವ್ಯಾಹೃತ ಪದಾನಾಂ ಅಂದ್ರೆ ಸಮವಿವ್ಯಾಹೃತ ಪದಗಳಿಗೆ ಅನ್ವಿತಾಭಿಧಾನದಲ್ಲಿ ಶಕ್ತಿ ಎಂಬುದಾದ್ರೆ ಪುನರುಕ್ತಿ ದೋಷ ಬರ್ತದಲ್ಲ ಅಂದ್ರೆ ಬರಲ್ಲ. ಯಾಕೆ? ಅನ್ವಯ ಭೇದ ಅಂದ್ರೆ ಅಭಿಪ್ರಾಯ ಅನ್ವಯ ಇದು ಪ್ರತ್ಯೇಕ ಇದೆ. ಗೊತ್ತಾಯಿತೋ ಇಲ್ಲ? ಅಂದ್ರೆ ಗೋಪದ ಗೋ ಎಂಬ ಪದಾರ್ಥವನ್ನು ಹೇಳುತ್ತದೆ, ಆನಯ ಎಂಬ ಪದ ಆನಯನ ಎಂಬ ಕ್ರಿಯೆಯನ್ನ ಹೇಳಿಕೊಡ್ತದೆ. ಆ ಪದಾರ್ಥಗಳು ಬೇರೆ ಬೇರೆ. ಮತ್ತು ಗೋಪದವು ಆನಯನದ ಅನ್ವಯವನ್ನ ಗೋವಿನಲ್ಲಿ ಹೇಳ್ತಾ ಇದೆ. ಗೋ ಎಂಬ ಪದ ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಗೋ ಎಂಬ ಪದಾರ್ಥ ಅಂತ ಗೋಪದ ಅರ್ಥ ಹೇಳ್ತಾ ಇದೆ. ಆನಯ ಎಂಬ ಪದ ಗೋವಿನ ಅನ್ವಯವನ್ನ ಹೊಂದಿರತಕ್ಕಂಥ ಆನಯನ ಎಂಬ ಕ್ರಿಯೆಯನ್ನ ಹೇಳ್ತಾ ಇದೆ. ಅಂದ್ರೆ ಗೋಪದದಿಂದ ಮುಖ್ಯವಾಗಿ ತಿಳಿಯಲ್ಪಡತಕ್ಕಂಥ ಗೋ ಎಂಬ ಪದಾರ್ಥ, ಆನಯನ ಎಂಬ ಪದದಿಂದ ಮುಖ್ಯವಾಗಿ ತಿಳಿಯಲ್ಪಡತಕ್ಕಂಥದ್ದು ಆನಯನ ಎಂಬ ಕ್ರಿಯೆ. ಆದರೆ ಎರಡು ಕಡೆನೂ ಏನಾಗಿದೆ? ಗೋಪದ ಗೋ ಎಂಬ ಪದಾರ್ಥವನ್ನು ಹೇಳುವಾಗ ಆನಯನ ಕ್ರಿಯೆಯಿಂದ ಕೂಡಿದ ಗೋ ಪದಾರ್ಥವನ್ನು ಹೇಳುತ್ತದೆ. ಆನಯ ಎಂಬ ಪದ ಆನಯನ ಕ್ರಿಯೆಯನ್ನು ಹೇಳುವಾಗ ಗವಾನ್ವಿತವಾದ ಆನಯನ ಕ್ರಿಯೆಯನ್ನು ಹೇಳ್ತಾ ಇದ್ವಿ. ಆದ್ರೆ ವಸ್ತುತಃ ನಾವು ವಿಚಾರ ಮಾಡಿ ನೋಡಿದಾಗ ಗೋ ಎಂಬ ಪದದ ಅನ್ವಯ ಗೋ ಎಂಬ ಪದಾರ್ಥದಲ್ಲಿ, ಆನಯ ಎಂಬ ಪದದ ಅನ್ವಯ ಆನಯನ ಎಂಬ ಕ್ರಿಯೆಯಲ್ಲಿ. ಆ ಗೋ ಎಂಬ ಪದಾರ್ಥ ಆನಯನ ಎಂಬ ಕ್ರಿಯಾ ಈ ಪದಾರ್ಥಗಳು ಬೇರೆ ಬೇರೆ ಅವು, ಆದ್ದರಿಂದ ಅನ್ವಯಗಳು ಬೇರೆ ಬೇರೆ ಇವೆ. ಹೀಗೆ ಪ್ರತಿಯೋಗಿ ಮತ್ತು ಅನುಯೋಗಿ ಇವು ವ್ಯತ್ಯಾಸವಾಗಿವೆ. ಗೊತ್ತಾಯಿತೋ ಇಲ್ಲ? ಗೋ ಎಂಬ ಪದಕ್ಕೆ ಎಲ್ಲಿ ಶಕ್ತಿ ಅಂತ ಹೇಳುವಾಗ ಆನಯನಾನ್ವಿತವಾದ ಗೋವಿನಲ್ಲಿ ಶಕ್ತಿ. ಗೊತ್ತಾಯ್ತಲ್ಲ? ಆನಯನವನ್ನ ಹೊಂದೋದಕ್ಕೆ ಅನ್ವಯ, ಆ ಅನ್ವಯ ಪ್ರತಿಯೋಗಿ ಆದದ್ದು ಆವಾಗ ಗೋ. ಆನಯನ ಎಂಬ ಪದಕ್ಕೆ ಅನ್ವಯ ಪ್ರತಿಯೋಗಿ ಆದದ್ದು ಆನಯನ ಎಂಬ ಕ್ರಿಯೆ. ಹೀಗೆ ಪ್ರತಿಯೋಗಿ ಮತ್ತು ಅನುಯೋಗಿಗಳು ವ್ಯತ್ಯಾಸವಾದ್ದರಿಂದ ಗವಾನ್ವಿತವಾದ ಆನಯನ, ಆನಯನಾನ್ವಿತವಾದ ಗೋ, ಹಿಂಗ ಅರ್ಥ ಬೇರೆ ಬೇರೆ. ಗೋ ಎಂಬ ಪದ ಹೇಳಿಬಿಟ್ರೇನೆ ಆನಯನಾನ್ವಿತವಾದ ಗೋ ಪದಾರ್ಥ ಗೊತ್ತಾಯಿತು ಅಂದ ಮೇಲೆ ಆನಯನ ಎಂಬ ಕ್ರಿಯೆನೂ ಗೊತ್ತಾಯಿತು. ಹಿಂಗನಬೇಡ್ರಿ, ಅಲ್ಲಿ ಪ್ರತ್ಯೇಕ ಮಾಡ್ಕೊಳ್ರಿ. ಈಗ ಒಂದು ನೋಡಿ, ಅಪ್ಪ ಮಕ್ಕಳು ಇಲ್ರೇ, ಇವ ಅಪ್ಪ ಅಂದ ಮೇಲೆ ಮಗ ಉಳ್ಳವನು ಅಂತ ಹೇಳ್ದಂಗೆ ಆಯಿತು. ಅಥವಾ ಇವನು ಮಗ ಅಂತಂದ್ಮೇಲೆ ಇವನಿಗೆ ಒಬ್ಬ ಅಪ್ಪ ಇದ್ದಾನೆ ಅಂತ ಹೇಳ್ದಂಗೆ ಆಯಿತು. ಅಪ್ಪ ಮಗ ಪ್ರತ್ಯೇಕ ಯಾಕೆ ಹೇಳಬೇಕು ಅಂತ ಅಂತಾರೇನೋ? ಹಂಗಂಬಲ್. ಗೊತ್ತಾಯಿತೋ ಇಲ್ಲ? ಅಪ್ಪ ಉಳ್ಳವನಾದ್ದರಿಂದ ಇವನು ಮಗ, ಮಗ ಉಳ್ಳವನಾದ್ದರಿಂದ ಇವನು ಅಪ್ಪ. ಅಪ್ಪ ಮಗ ಎಂಬ ಅರ್ಥ ಪದಾರ್ಥಗಳು ಬೇರೆ ಬೇರೆ ತಾನೆ, ಅನ್ವಯ ಪ್ರತಿಯೋಗಿಗಳು ಭಿನ್ನ ಭಿನ್ನವಾಗಿವೆ. ಗೊತ್ತಾಯ್ತೋ ಇಲ್ಲ? ಹಾಗೆ ಇಲ್ಲಿ ಆನಯನಾನ್ವಿತವಾದ ಗೋ ಪದಾರ್ಥ, ಗವಾನ್ವಿತವಾದ ಆನಯನ ಎಂಬ ಕ್ರಿಯೆ ಇವು ಬೇರೆ ಬೇರೆ ಇವೆ. ಆದ್ದರಿಂದ ಪುನರುಕ್ತಿ ಇಲ್ಲ. ಅದಕ್ಕೆ ಅವರು ಹೇಳಿದರು, ಆನಯನಾನ್ವಿತ ಗೌಹು ಗವಾನ್ವಿತಂ ಆನಯನಂ ಇತ್ಯನಯೋರ್ಹಿ ಸ್ಫುಟೋ ಭೇದ. ಗೊತ್ತಾಯ್ತು? ಆನಯನಾನ್ವಿತವಾದ ಗೋ, ಗವಾನ್ವಿತವಾದ ಆನಯನ, ಒಂದು ಕ್ರಿಯೆ ಒಂದು ಪದಾರ್ಥ, ಇವು ಬೇರೆ ಬೇರೆನೆ ಅವ ಅಂತ ನಾವು. ಅದಕ್ಕೆ ಅವರಂದ್ರು ಆರ್ಥಿಕೀತು ಪುನರುಕ್ತಿ ಅದೂಷಣಂ. ನೀವೇನ್ ಹೇಳಿದ್ರು? ಆರ್ಥಿಕ ಪುನರುಕ್ತಿ ಬರ್ತದಲ್ರಿ ಅಂತ ಮತ್ತೆ ಶಂಕ.
ಆರ್ಥಿಕ ಪುನರುಕ್ತಿ ಅಂತ. ಏನ್ ಆರ್ಥಿಕ ಪುನರುಕ್ತಿ ಅಂತಂದ್ರೆ, ಈಗ ನೋಡಿ, ಗವಾನ್ವಿತವಾದ ಆನಯನ, ಆನಯನ ಎಂಬ ಪದಕ್ಕೆ ಅರ್ಥ. ಗೋ ಪದಕ್ಕೆ ಆನಯನಾನ್ವಿತವಾದ ಗೋ, ಈ ಅಳಿಯಲ್ಲ ಮಗಳ ಗಂಡ ಅಂತ. ಅರ್ಥತಃ ಒಂದೇ ಅಲ್ರೇ. ಗೋ ಎಂಬ ಪದ ಏನ್ ಹೇಳಿಕೊಡ್ತದೆ? ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಆಕಳು. ಆನಯನ ಎಂಬ ಪದವು ಕೂಡ ಮತ್ತೆ ಗೋ ಎಂಬ ಪದಾರ್ಥದಿಂದ ಕೂಡಿದ ಆನಯನ ಎಂಬ ಕ್ರಿಯೆ. ವಸ್ತುತಃ ವಿಚಾರ ಮಾಡಿದ್ರೆ ಆರ್ಥಿಕವಾಗಿ ಎರಡು ಒಂದೇ ಆಯ್ತಲ್ಲ, ಮತ್ತೆ ಪುನರುಕ್ತಿ ಬಂದೇ ಬಂತಲ್ಲ ಅಂತಂದ್ರೆ ಗೊತ್ತಾಯ್ತೋ ಇಲ್ಲ? ಅಂದ್ರೆ ಶಬ್ದ ಬೇರೆಯಾದರೂ ಅವೆರಡರ ಅರ್ಥ ಒಂದೇ. ಗೋ ಎಂಬ ಪದದಿಂದ ಆನಯನ ಎಂಬ ಕ್ರಿಯೆಯಿಂದ ಕೂಡಿದ ಗೋ ಪದಾರ್ಥ. ಆನಯ ಎಂಬ ಪದ ಅಂತ ಹೇಳುವಾಗ ಅಲ್ಲಿ ಮತ್ತೆ ಗೋ ಎಂಬ ಪದಾರ್ಥದಿಂದ ಕೂಡಿದ ಆನಯನ ಎಂಬ ಕ್ರಿಯೆ. ಅರ್ಥ ಎಂಬುದೇನು ಭಿನ್ನ ಇಲ್ಲೇ ಇಲ್ಲ. ಆರ್ಥಿಕವಾದ ಪುನರುಕ್ತಿ ಮತ್ತು ಆರ್ಥಿಕವಾದ ಪುನರುಕ್ತಿ ದೋಷನೇ ಅಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆರ್ಥಿಕೀತು ಪುನರುಕ್ತಿ ಅದೂಷಣ. ಆರ್ಥಿಕವಾದ ಪುನರುಕ್ತಿ ಅದು ದೋಷ ಅಲ್ಲವೇ ಅಲ್ಲ. ಯಾಕೆ? ಇನ್ನೊಂದು ಮಾತಿದೆ, ಯಶ್ಚ ಅರ್ಥಾದರ್ಥ ನ ಸಚೋದನಾರ್ಥ ಇತಿ ನ್ಯಾಯಾತ್. ಒಂದು ನ್ಯಾಯ ಇದೆ. ಏನು ನ್ಯಾಯ ಇದೆಯಪ್ಪ ಅಂದ್ರೆ, ಮೊದಲು ಲಭ್ಯವಾದ ಅರ್ಥವೇ ವಾಕ್ಯಾರ್ಥನೇ ಹೊರತು ಎರಡನೇ ಬಾರಿ ಹೇಳಲ್ಪಡುವ ಅರ್ಥ ಅದು ವಾಕ್ಯಾರ್ಥ ಅಲ್ಲ ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಒಂದು ನ್ಯಾಯ ಏನು ಅಂತಂದ್ರೆ, ಯಶ್ಚ ಅರ್ಥಾದರ್ಥ ನ ಸ ಚೋದನಾರ್ಥ ಎಂಬ ನ್ಯಾಯ. ಯಾವುದು? ಅರ್ಥಲಭ್ಯವಾದ ಅರ್ಥ. ಅರ್ಥಾದರ್ಥ ಅಂತ ಅಲ್ಲ, ಆರ್ಥಿಕವಾದ ಅರ್ಥ. ಅರ್ಥಲಭ್ಯವಾದ ಅರ್ಥ ಇದು ವಾಕ್ಯಾರ್ಥವಾಗೋದಿಲ್ಲ. ಅದು ವಾಕ್ಯಾರ್ಥ ಅಲ್ಲ. ಮೊದಲು ಲಭ್ಯವಾದ ಅರ್ಥವೇ ವಾಕ್ಯಾರ್ಥ ಅಂಬೋ ಈ ಮಾತು ಇರೋದ್ರಿಂದ ಆರ್ಥಿಕವಾದ ಪುನರುಕ್ತಿ ಸರ್ವಥಾ ದೋಷ ಅಲ್ಲವೇ ಅಲ್ಲ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ವಿಶೇಷ ಪ್ರತಿಪತ್ತ್ಯಂಗತೆಯ ಉಪಯೋಗಾಚ್ಚ ಇತಿ. ಈಗ ನೋಡಿ, ಏನು ಅಂತಂದ್ರೆ, ಅಧ್ಯಾಪಕರ ಮಾತಿನಲ್ಲಿ ಪುನರುಕ್ತಿ ಇದೆ. ಅಧ್ಯಾಪಕರು ಹೇಳಿದ್ದನ್ನೇ ಹೇಳ್ತಾರೆ, ಅನಿಸಿದ್ದನ್ನೇ ಅನಿಸ್ತಾರೆ ಮಕ್ಕಳಿಗೆ. ಹಾಗಾದ್ರೆ ಅಧ್ಯಾಪಕರು ಹೇಳಿದ್ದನ್ನೇ ಹೇಳಿದ್ರೆ ಅವ್ರಿಗೆ ಪುನರುಕ್ತಿ ದೋಷ ಬಂತಲ್ಲ ಅಂದ್ರೆ ಬರೋದಿಲ್ಲ. ಯಾಕೆಂದ್ರೆ ಅಲ್ಲಿ ವೈಯರ್ಥ್ಯ ದೋಷ ಇಲ್ಲ. ಸಾಮಾನ್ಯವಾಗಿ ಪುನರುಕ್ತಿ ದೋಷ ಇಲ್ಲ. ಪುನರುಕ್ತಿ ದೋಷ ಇನ್ನೇನ್ ಕಾರಣ? ಪುನರುಕ್ತಿ ದೋಷ ಬಂದ್ರೆ ಏನಾಗಬೇಕು? ವ್ಯರ್ಥ. ಹೇಳಿದ್ದನ್ನೇ ಹೇಳಿದ್ರೆ ವ್ಯರ್ಥ ಅನ್ನಬೇಕು. ಆದರೆ ಅಧ್ಯಾಪಕರ ಮಾತಿನಲ್ಲಿ ಪುನರುಕ್ತಿ ಇದ್ದರೂ ಕೂಡ ಅವ್ರು ಹೇಳಿದ್ದನ್ನೇ ಯಾತಕ್ಕೆ ಹೇಳ್ತಾರೆ? ಆ ಹೇಳಿದ ವಿಷಯ ದೃಢ ಆಗಬೇಕು, ದ್ರಾಢ್ಯ ಬರಬೇಕು. ಹೇಳಿದ ವಿಷಯ ದೃಢ ಆಗೋದಕ್ಕಾಗಿ ಅವ್ರು ಹೇಳಿದ್ದನ್ನೇ ಹೇಳ್ತಾರೆ. ಆದ್ದರಿಂದ ಅಲ್ಲಿ ಪುನರುಕ್ತಿ ದೋಷ ಇಲ್ಲ. ಹಾಗೆ ಪ್ರಕೃತದಲ್ಲಿಯೂ ಕೂಡ ನೋಡಿ, ಪದಾಂತರ ಸಮವ್ಯಾಹಾರದಿಂದ ಪುನರುಕ್ತಿ ಇರಬಹುದು. ಗೋ ಎಂಬ ಪದವೇ ಆನಯನಾನ್ವಿತವಾದ ಗೋವನ್ನು ಹೇಳಿಕೊಡ್ತದೆ. ಮತ್ತೆ ಆನಯ ಎಂಬ ಪದವು ಕೂಡ ಗವಾನ್ವಿತವಾದ ಆನಯನ ಅರ್ಥತಃ ಒಂದೇ. ಹಿಂಗ ಅರ್ಥತಃ ಪುನರುಕ್ತಿ ಇರಬಹುದು. ಆದರೆ ವಿಶೇಷಾನ್ವಯದ ಜ್ಞಾನಕ್ಕೆ ಅವುಗಳು ಕಾರಣವಾಗುತ್ತವೆ. ವಿಶೇಷಾನ್ವಯದ ಜ್ಞಾನಕ್ಕೆ ಪದಾಂತರ ಸಮವ್ಯಾಹಾರ ಉಪಯೋಗಿ ಬೀಳುತ್ತದೆ, ಕಾರಣವಾಗುತ್ತದೆ ಅಂತ ನಾವು ಹೇಳಿದ್ದೇವೆ. ಆದ್ದರಿಂದ ಸರ್ವಥಾ ಪುನರುಕ್ತಿ ದೋಷ ಇಲ್ಲ. ವಿಶೇಷ ಪ್ರತಿಪತ್ತ್ಯಂಗತೆಯ ಉಪಯೋಗಾಚ್ಚ. ವಿಶೇಷಾನ್ವಯದ ಜ್ಞಾನಕ್ಕೆ ಕಾರಣವಾಗುತ್ತವಾದ್ದರಿಂದ ವೈಯರ್ಥ್ಯ ದೋಷ ಇಲ್ಲ. ಆದ್ದರಿಂದ ಪುನರುಕ್ತಿ ದೋಷವನ್ನು ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಕೊನೆಗೇನಾಯಿತು? ಯಾವುದೇ ಪದಗಳಿಗೆ ಯೋಗ್ಯೇತರಾನ್ವಿತವಾದ ಸ್ವಾರ್ಥದಲ್ಲಿ ಶಕ್ತಿ, ಸಾಮಾನ್ಯ ಅನ್ವಿತಾಭಿಧಾನವಾದವೇ ಅತ್ಯಂತ ನಿರ್ದುಷ್ಟವಾದದ್ದು ಎಂಬ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಬೇರೆಗಳು ಸ್ಫೋಟವಾದಿಗಳು ಅಂತ ಕರೀತಾರೆ. ಯಾವುದೇ ಪದಗಳಿಗೆ ವಾಕ್ಯಗಳಿಗೆ ಸ್ಫೋಟದಲ್ಲಿ ಶಕ್ತಿ ಅಂದ್ರೆ ಪದಗಳಿಗೆ ವಾಕ್ಯ ಸ್ಫೋಟದಲ್ಲಿ ಶಕ್ತಿ, ವಾಕ್ಯಗಳಿಗೆ ವಾಕ್ಯ ಸ್ಫೋಟದಲ್ಲಿ ಶಕ್ತಿ, ಹೀಗೆ ಸ್ಫೋಟವಾದ ಅಂತ ಕರೀತಾರೆ. ಕಲ್ಪನಾ ಗೌರವ ದೋಷ ಬರುತ್ತದೆ ಅಂತ ಹೇಳಿ ಅವರ ನಿರಾಕರಣೆ ಮಾಡ್ತಾರೆ.
ಪ್ರಮಾಣಗಳಿಲ್ಲದೇನೆ ಸುಮ್ಮನೆ ಪದಗಳಿಗೆ ಪದಸ್ಫೋಟದಲ್ಲಿ ವಾಕ್ಯಗಳಿಗೆ ವಾಕ್ಯ ಸ್ಫೋಟದಲ್ಲಿ ಶಕ್ತಿ ಹಿಂಗೆ ಹೇಳ್ತಕ್ಕಂಥದ್ದು ಇದು ಕಲ್ಪನಾ ಗೌರವ ಎಂಬ ದೋಷಕ್ಕೆ ಕಾರಣವಾಗುತ್ತದೆ. ಸರ್ವತಃ ಹಾಗೆ ಹೇಳಬಾರದು ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಮುಂದೆ ನಾಳೆ ನೇರವಾಗಿ ಶ್ರೀಮಠದಲ್ಲೇ ಪಾಠ ಅಂತ ಆಚಾರ್ಯ ಹೇಳಿದ್ದಾರೆ. ಅವಶ್ಯವಾಗಿ ಎಲ್ಲರೂ ನಾಳೆ ಶ್ರೀಮಠದಲ್ಲಿ 4:15ಗೆ ನೇರವಾಗಿ ಪಾಠಕ್ಕೆ ಬರಬೇಕು ಅಂತ ಹೇಳ್ತಾ, ಇವತ್ತಿನ ಪಾಠ ಸ್ವಲ್ಪ ಕಠಿಣ, ನಿಧಾನವಾಗಿ ಅದನ್ನು ಅಭ್ಯಾಸ ಮಾಡಿ ಕೇಳಿ. ಏನಾದರೂ ಪ್ರಶ್ನೆಗಳಿದ್ರೆ ಅವಶ್ಯವಾಗಿ ಫೋನ್ ಮಾಡಿ ಕೇಳಿ. ಶಕ್ತಿವಾದ ಸ್ವಲ್ಪ ಕಠಿಣ. ನಾಳೆಯಿಂದ ಮುಂದೆ ಸ್ವಲ್ಪ ನಿಮಗೆ ಅರ್ಥ ಆಗುವ ವಿಷಯನೇ ಇದೆ. ಗೌರವಂ ಕಲ್ಪನೇನ್ಯಥಾ ಈ ವಾಕ್ಯದ ಅರ್ಥದಿಂದ ನಾಳೆಯಿಂದ ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.